We have completed chapter 33 of Genesis last time. ಕಳೆದ ವಾರ ನಾವು ಆದಿಕಾಂಡ ಅಧ್ಯಾಯದ 33ನೇ ಅಧ್ಯಾಯದ ಅಧ್ಯಯನವನ್ನ ಮುಗಿಸಿದ್ದೇವೆ. When Jacob was in Laban's household, God told him to go back to his own place. ಯಾಕೋಬನು ಲಾಬಾನನ ಮನೆಯಲ್ಲಿ ಆತನು ವಾಸವಾಗಿರುವಾಗ ದೇವರು ಮತ್ತೆ ಹಿಂತಿರುಗಿ ತನ್ನ ಹಳೆಯ ಸ್ಥಳಕ್ಕೆ ಹಿಂತಿರುಗಬೇಕೆಂದು ತಿಳಿಸಿದನು. But in 33 end we saw Jacob stopped at Shechem and he bought a piece of land and pitched his tent there. ಆದರೆ ನಾವು 33ನೇ ಅಧ್ಯಾಯದಲ್ಲಿ ನೋಡುವಾಗ ಯಾಕೋಬನು ಶೆಕೆಮ್ ಎಂಬಂತಹ ಪಟ್ಟಣದ ಬಳಿಯಲ್ಲಿ ಉಳಿದುಕೊಂಡು ಅಲ್ಲಿ ತನ್ನ ಗುಡಾರವನ್ನು ಹಾಕಿಕೊಂಡನು. We are starting chapter 34, a very tragic chapter, but very important spiritual lessons we can learn from this. So I'll be taking a little extra time in this chapter. ನಾವು ಈಗ ಒಂದು 34ನೇ ಅಧ್ಯಾಯಕ್ಕೆ ಮುಂದುವರಿಯುವವರಾಗಿದ್ದೇವೆ. ಇದು ಒಂದು ದುರಂತದ ಅಧ್ಯಾಯ ಎಂಬುದಾಗಿ ನಾವು ಹೇಳಬಹುದು. ಆದ್ದರಿಂದ ಈ ಅಧ್ಯಾಯದ ಅಧ್ಯಯನವನ್ನ ನಾವು ಸ್ವಲ್ಪ ದೀರ್ಘವಾಗಿ ಮಾಡುವವರಾಗಿದ್ದೇವೆ, ಹೆಚ್ಚು ಸಮಯ ತೆಗೆದುಕೊಂಡು. The summary of the chapter is like this. ಈ ಒಂದು ಅಧ್ಯಾಯದ ಸಾರಾಂಶ ಈ ರೀತಿ ಇದೆ. Dinah, the daughter of Leah by Jacob, goes for a city tour. Would you please repeat, uncle? Dinah, the daughter of Leah that was born to Jacob, she decided to take a tour, a social travel in the city of Shechem. ಯಾಕೋಬನಿಗೆ ಲೇಯಳಲ್ಲಿ ಹುಟ್ಟಿದಂತಹ ಮಗಳಾದಂತಹ ದೀನಳು ಶೆಕೆಂ ಪಟ್ಟಣವನ್ನ ಸುತ್ತು ನೋಡಬೇಕು ಎಂಬುದಾಗಿ ನಿರ್ಧರಿಸುತ್ತಾಳೆ. He is defiled by Shechem, the son of Hamor. ಆಕೆಯು ಹಾಮೋರನ ಮಗನಾದಂತಹ ಶೆಕೆಮನಿಂದ ಅಲ್ಲಿ ಆಕೆಯು ಮಾನಭಂಗ ಹೊಂದುತ್ತಾಳೆ. Then Simon and Levi, the children of Jacob, take things in their hand and slays all the men of that city. ಮತ್ತು ಅಲ್ಲಿ who are the uncle? Jacob's sons Simeon and Levi kills all the men of that city. ಲೇವಿ ಮತ್ತು ಸಿಮೆಯೋನ ಇಬ್ಬರು, ಯಾಕೋಬನ ಮಕ್ಕಳಾದಂತಹ ಸಿಮೆಯೋನ ಮತ್ತು ಲೇವಿ ಇಬ್ಬರು ಸಹ ಆ ಊರಿನ ಜನರನ್ನೆಲ್ಲ ಕೊಂದು ಹಾಕುತ್ತಾರೆ. ಪುರುಷರನ್ನು, the men of the city. ಪುರುಷರನ್ನು ಕೊಂದು ಹಾಕುತ್ತಾರೆ. Jacob had to leave that city in fear and disgrace. ಯಾಕೋಬನು ಆ ಪಟ್ಟಣವನ್ನ ಭಯದಿಂದಲೂ ಮತ್ತು ಅವಮಾನದಿಂದಲೂ ಬಿಡಬೇಕಾಯಿತು. What happened cannot be justified. ಏನಾಯಿತು ಅದನ್ನ ಯಾರು ಸಮರ್ಥಿಸಲು ಸಾಧ್ಯವಿಲ್ಲ. It is a dark blot in the family of Jacob. ಯಾಕೋಬನ ಕುಟುಂಬದಲ್ಲಿ ಅದೊಂದು ದೊಡ್ಡ ಕಪ್ಪು ಚುಕ್ಕೆ ಹಾಗೆ ಉಳಿದುಕೊಂಡಿದೆ. Now God took him away from the influence of Laban, because if he continued in Laban's place, Laban's life influence should have come on this family. ದೇವರು ಆತನನ್ನ ಲಾಬಾನನ ಮನೆಯಿಂದ ಹೊರ ತೆಗೆದುಕೊಂಡು ಬಂದನು, ಯಾಕಂದರೆ ಅಲ್ಲೇ ಉಳಿದಿದ್ದರೆ ಲಾಬಾನನ ಕುಟುಂಬದವರ ಪ್ರಭಾವ ಇವರ ಮೇಲೆ ಬೀರುತ್ತಿತ್ತು. But now instead of going to Bethel, he took a detour and stayed in Shechem. ಆದರೆ ಬೇತೇಲಿಗೆ ಹೋಗುವ ಬದಲು ಆತನು ಅಡ್ಡದಾರಿಯನ್ನು ಹಿಡಿದವನಾಗಿ ಶೆಕೆಂ ಪಟ್ಟಣದ ಬಳಿಗೆ ಬಂದನು. Many times in the Bible we see people, instead of going to where God called them, they stop somewhere else or take a detour, and it always causes much problem and tragedy. ನಾವು ಸತ್ಯವೇದದಲ್ಲಿ ನೋಡುವಾಗ ಅನೇಕ ಜನರು ದೇವರು ತಮ್ಮನ್ನ ಕರೆದಂತಹ ಸ್ಥಳಕ್ಕೆ ಹೋಗುವ ಬದಲು ಅಡ್ಡದಾರಿಯನ್ನು ಹಿಡಿದು ಅಥವಾ ತಮ್ಮದೇ ತೀರ್ಮಾನಗಳನ್ನ ನಿರ್ಧಾರಗಳನ್ನ ಅನುಸರಿಸಿ ಅವರು ಅನೇಕ ನೋವುಗಳನ್ನ ಅಪಘಾತಗಳನ್ನ ಅನುಭವಿಸುವುದನ್ನ ನಾವು ನೋಡುತ್ತೇವೆ. It happened in Abraham's life. ಅದು ಅಬ್ರಹಾಮನ ಜೀವಿತದಲ್ಲಿಯೂ ಸಂಭವಿಸಿತು. He was called to go to Canaan. He stopped at Haran. We see that in chapter 11. 11ನೇ ಅಧ್ಯಾಯದಲ್ಲಿ ನಾವು ಆದಿಕಾಂಡದಲ್ಲಿ ನೋಡಿಕೊಂಡೆವು. ದೇವರು ಆತನನ್ನ ಕಾನಾನಿಗೆ ಹೋಗು ಎಂಬುದಾಗಿ ಹೇಳಿದರೆ ಆತನು ಹಾರಾನಿನಲ್ಲಿಯೇ ಉಳಿದುಕೊಂಡನು. And finally his father died, and then only he moved. ಅಲ್ಲಿ ಅದರ ಪರಿಣಾಮವಾಗಿ ಆತನ ತಂದೆಯು ಸತ್ತು ಹೋದನು. See, we are citizens of heaven as New Testament believers. We should be very clear in where we are traveling. ಮತ್ತು ನಾವು ಈ ಲೋಕದಲ್ಲಿ ಪ್ರವಾಸಿಗಳಾಗಿದ್ದೇವೆ ಮತ್ತು ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾಗಿ ನಾವು ಎಲ್ಲಿಗೆ ಪ್ರಯಾಣ ಮಾಡುತ್ತೇವೆ ಎಂಬುದರ ಕುರಿತಾಗಿ ನಾವು ಎಚ್ಚರಿಕೆಯಿಂದಿರಬೇಕು.
We are Christian soldiers. We should marching on to our heavenly home where our citizenship is. ನಾವು ಕ್ರೈಸ್ತ ಯಾತ್ರಿಗಳಾಗಿದ್ದೇವೆ ಮತ್ತು ನಾವು ಪರಲೋಕಕ್ಕೆ ನಮ್ಮ ಯಾತ್ರೆಯನ್ನು ಮಾಡುತ್ತಿದ್ದೇವೆ. ಅಲ್ಲಿಯೇ ನಮ್ಮ ಪೌರತ್ವ ಇದೆ. The word of God tells us to keep our mind on things above, where Christ is. ದೇವರ ವಾಕ್ಯವು ಹೇಳುತ್ತದೆ, ನಿಮ್ಮ ಮನಸ್ಸನ್ನ ಮೇಲಿನವುಗಳ ಮೇಲೆ ಇಡಿರಿ ಎಂಬುದಾಗಿ ಹೇಳುತ್ತದೆ. Many times we get distracted from the things of the world and it brings a lot of problem in our life. ನಾವು ಈ ಲೋಕದ ಸಂಗತಿಗಳಿಂದ ನಾವು ನಮ್ಮ ಗಮನವನ್ನು ಬೇರೆ ಕಡೆಗೆ ಸೆಳೆಯಲ್ಪಡುವಾಗ ಅನೇಕ ತೊಂದರೆಗಳಿಗೆ ನಾವು ಒಳಗಾಗುತ್ತೇವೆ. God don't want the believers to mix with the unbelievers, whether it is in marriage or whether it is in close business associations, anything. God wants his children to be a separate people. ದೇವರು ತನ್ನ ಜನರಿಗೆ ಎಚ್ಚರಿಕೆಯನ್ನು ಕೊಡುವವನಾಗಿದ್ದಾನೆ. ಯಾವ ವಿಷಯದಲ್ಲಿ ಅಂದರೆ ಅನ್ಯ ಜನರೊಟ್ಟಿಗೆ ಇಜ್ಜೋಡಾಗಿ ಮದುವೆ ಆಗುವುದರನ್ನ ಆತನು ವಿರೋಧಿಸುತ್ತಾನೆ. ಅದೇ ರೀತಿಯಲ್ಲಿ ನಾವು ಯಾವುದೇ ವ್ಯಾಪಾರದ ಸಂಬಂಧದಲ್ಲಿ ಅತ್ಯಂತ ನಿಕಟವಾದಂತಹ ಸಂಬಂಧವನ್ನ ಈ ಲೋಕದ ಜನರೊಟ್ಟಿಗೆ ಹೊಂದಬಾರದು ಎಂಬುದಾಗಿ ದೇವರು ಬಯಸುತ್ತಾನೆ. One reason is heredity. Heredity means anuvanshagate. What do you call? God don't want this DNA to mix with believer and unbeliever. ಯಾಕೆ ಅಂದ್ರೆ ದೇವರು ವಿಶ್ವಾಸಿಗಳ ಮತ್ತು ಅವಿಶ್ವಾಸಿಗಳ ಮಧ್ಯದಲ್ಲಿ ಯಾವುದೇ ರಕ್ತ ಸಂಬಂಧವಾಗಬಾರದು, ಅದರಿಂದ ಅನುವಂಶಿಕವಾಗಿ ಮಕ್ಕಳು ಹುಟ್ಟಬಾರದು ಎಂಬುದಾಗಿ ಆತನು ಬಯಸುತ್ತಾನೆ. DNA ಮಿಕ್ಸ್ ಆಗಬಾರದು. I'm talking spiritually, okay? Now, the second is the environment of the individual, a believer. ಅದರ ಅರ್ಥ ನಾನು ಆತ್ಮಿಕವಾಗಿ ಮಾತನಾಡುತ್ತಿರುವುದು. ಎರಡನೆಯದಾಗಿ ವಿಶ್ವಾಸಿಗಳು ಜೀವಿಸುವಂತಹ ವಾತಾವರಣ. Jacob is now a big family. ಈಗ ಯಾಕೋಬನು ದೊಡ್ಡ ಕುಟುಂಬವಾಗಿದ್ದಾನೆ. He went alone. He came back. He has 11 sons and maybe many daughters. We are only told about one daughter. That doesn't mean that is the only daughter he had. Maybe he had many children, including daughters. ಆತನು ಒಬ್ಬನೇ ಆ ದೇಶಕ್ಕೆ ಹೋದನು. ಹಿಂತಿರುಗಿ ಬರುವಾಗ ಅನೇಕ ಮಕ್ಕಳುಗಳನ್ನ ಮತ್ತು ಹೆಣ್ಣು ಮಕ್ಕಳನ್ನು ಸಹ ಆತನು ಹೊಂದಿದ್ದನು ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. ಇಲ್ಲಿ ಕೇವಲ ಒಂದೇ ಹೆಣ್ಣು ಮಗಳ ಕುರಿತಾಗಿ ಕೊಟ್ಟಿರುವುದಷ್ಟೇ, ಆತನಿಗೆ ಬೇರೆ ಗಂಡು ಮಕ್ಕಳು ಮತ್ತೆ ಹೆಣ್ಣು ಮಕ್ಕಳಿದ್ದರು ಎಂಬುದಾಗಿ ನಮಗೆ ಅರ್ಥವಾಗುತ್ತದೆ. Another thing we see that all these families, whether it's Abraham's or Isaac's or Jacob, there were family feud, family problems in all these families. ಈತನ ಕುಟುಂಬದಲ್ಲಿ ನಾವು ನೋಡುವಾಗ ಈತನ ತಾತನಾದ ಅಬ್ರಹಾಮನಿರಬಹುದು ಅಥವಾ ತಂದೆಯಾದ ಈಸಾಕನಿರಬಹುದು ಅಥವಾ ಈತನ ಕುಟುಂಬದಲ್ಲಿರಬಹುದು, ಅಲ್ಲಿ ಕೌಟುಂಬಿಕ ಕಲಹ ಅಥವಾ ಕುಟುಂಬ ಅದು ಶಾಂತಿ ಇಲ್ಲದೆ ಇರುವುದನ್ನು ನಾವು ಕಾಣುತ್ತೇವೆ. Now that consequence we are seeing in the family of Jacob. ಅದರ ಪರಿಣಾಮವನ್ನ ಈಗ ನಾವು ಯಾಕೋಬನ ಕುಟುಂಬದಲ್ಲಿ ನಾವು ಕಾಣುತ್ತಿದ್ದೇವೆ. Here once very important how our family life is. ದೇವರು ನಮ್ಮ ಕೌಟುಂಬಿಕ ಜೀವಿತ ಹೇಗಿದೆ ಎಂಬುದರ ಕುರಿತಾಗಿ ಆತನು ಎಚ್ಚರದಿಂದಿರಬೇಕು ಎಂಬುದಾಗಿ ಬಯಸುತ್ತಾನೆ. Chapter 34 is a very sad chapter. 34ನೇ ಅಧ್ಯಾಯ ಅದು ತುಂಬಾ ದುಃಖಕರವಾದ ಅಧ್ಯಾಯವಾಗಿದೆ. You're muted. Excuse me, I have a little cough, so please pardon me. It brings a lot of heartache to the family of Jacob. ಅದು ಯಾಕೋಬನ ಕುಟುಂಬಕ್ಕೆ ಅತ್ಯಂತ ಮನೋವೇದನೆಯನ್ನು ಉಂಟು ಮಾಡಿದಂತಹ ಒಂದು ಸಂಗತಿಯಾಗಿದೆ. You're muted, uncle. In chapter 33, and we see him building an altar and worshiping the Lord. 33ನೇ ಅಧ್ಯಾಯದಲ್ಲಿ ನಾವು ಆತನು ದೇವರಿಗಾಗಿ ಒಂದು ಯಜ್ಞವೇದಿಯನ್ನು ಕಟ್ಟಿ ಆರಾಧಿಸುವುದನ್ನು ನಾವು ಕಾಣುತ್ತೇವೆ. In other words, he was trying to set his testimony there. ಅಲ್ಲಿ ಆತನು ತನ್ನ ಸಾಕ್ಷಿಯನ್ನು ಸ್ಥಾಪಿಸಬೇಕು ಎಂಬುದಾಗಿ ಬಯಸುತ್ತಿದ್ದನು. But what happened in this chapter? He lost that testimony. ಆದರೆ ಈ ಅಧ್ಯಾಯದಲ್ಲಿ ಏನಾಯಿತು ಎಂಬುದಾಗಿ ನೋಡುವಾಗ ಆ ಸಾಕ್ಷಿಯನ್ನು ಆತನು ಕಳೆದುಕೊಂಡನು. If our children are bad example, what happens in our family is a bad example, it will have major consequence.
ನಮ್ಮ ಮಕ್ಕಳ ಜೀವಿತದಲ್ಲಿ ಏನಾಗುತ್ತದೆ ಎಂಬುದು ಅದು ನಮ್ಮ ಜೀವಿತಕ್ಕೆ ಅಥವಾ ನಮ್ಮ ಕುಟುಂಬಕ್ಕೆ ಒಂದು ಕೆಟ್ಟ ಮಾದರಿ ಅಥವಾ ಕೆಟ್ಟ ಸಾಕ್ಷಿಯಾಗಿರುತ್ತದೆ. ಅದು ನಮ್ಮ ಜೀವಿತವನ್ನು ಹಾಳು ಮಾಡುತ್ತದೆ, ಸಾಕ್ಷಿಯನ್ನು ಹಾಳು ಮಾಡುತ್ತದೆ. That is why we as parents have a great responsibility to train up the children in the fear of the Lord in the separated life. If not, what happened to Jacob's family can happen in our family. I know many elders are struggling because of this. Many leaders in our midst, because of what the children has done, there is a lot of heartache in our midst. ನಾವು ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳನ್ನ ದೇವರ ಭಯಭಕ್ತಿಯಲ್ಲಿ ಮತ್ತು ಸಮಾಜಕ್ಕೆ ಮಾದರಿಯ ಪ್ರಜೆಗಳಾಗಿ ಬೆಳೆಸುವಂತಹ ಜವಾಬ್ದಾರಿಯನ್ನು ಹೊಂದಿದ್ದೇವೆ. ತಮ್ಮ ಮಕ್ಕಳು ಮಾಡುವಂತಹ ಸಮಸ್ಯೆಯಿಂದ ತಮ್ಮ ಜೀವಿತದಲ್ಲಿ ಕಷ್ಟವನ್ನ ಅನುಭವಿಸುತ್ತಿರುವಂತಹ ಹಿರಿಯರುಗಳನ್ನ, ದೇವರ ಸೇವಕರುಗಳನ್ನ ಮತ್ತು ನಾಯಕರುಗಳನ್ನ ನಾನು ಕಂಡಿದ್ದೇನೆ. 3 chapters in the book of Genesis are very sad chapters. It all had to do with the children of Leah. 3 ಅಧ್ಯಾಯಗಳು ಸತ್ಯವೇದದಲ್ಲಿ ಅತ್ಯಂತ ದುಃಖಕರವಾದಂತಹ ಅಧ್ಯಾಯಗಳಾಗಿವೆ. ಆ 3 ಅಧ್ಯಾಯಗಳು ಲೇಯಳ ಮಕ್ಕಳಿಗೆ ಸಂಬಂಧಪಟ್ಟಂತಹ ಅಧ್ಯಾಯಗಳು. I'm talking about Genesis. ನಾನು ಆದಿಕಾಂಡದ ಕುರಿತಾಗಿ ಮಾತನಾಡುತ್ತಿದ್ದೇನೆ. Here we read the daughter of Dinah going to see the place, and it brought a lot of tragedy in the family. ಈ ಅಧ್ಯಾಯದಲ್ಲಿ 34ನೇ ಅಧ್ಯಾಯದಲ್ಲಿ ದೀನಳು, ಲೇಯಳ ಮಗಳಾದ ದೀನಳು ಆ ಪಟ್ಟಣವನ್ನ ಸುತ್ತು ನೋಡಬೇಕು ಎಂಬುದಾಗಿ ಆಕೆ ಹೋಗುವುದನ್ನ ಮತ್ತು ಅದರಿಂದ ಆಕೆಗಾದ ಕೆಟ್ಟ ಕಾರ್ಯವನ್ನ ಕುರಿತಾಗಿ ನಾವು ಓದುತ್ತೇವೆ. Here we see the thing that Simeon and Levi did that brought a lot of heartache. ಅದರ ಪರಿಣಾಮವಾಗಿ ಸಿಮಿಯೋನ ಮತ್ತು ಲೇವಿ ಮಾಡಿದಂತಹ ಆ ಒಂದು ಕಾರ್ಯ, ಅದರಿಂದ ಆ ಕುಟುಂಬಕ್ಕೆ ಆದಂತಹ ಮನೋವೇದನೆಯನ್ನ ನಾವು ಓದುತ್ತೇವೆ. Later we see what Reuben has done in the family. ನಂತರ ರೂಬೇನನು ಏನನ್ನ ಮಾಡುತ್ತಾನೆ ಕುಟುಂಬದಲ್ಲಿ ಎಂಬುದನ್ನು ನಾವು ಓದುತ್ತೇವೆ. Then we see what Judah has done in a later chapter. ನಂತರದ ಅಧ್ಯಾಯಗಳಲ್ಲಿ ನಾವು ಯೂದನು ಏನನ್ನ ಮಾಡುತ್ತಾನೆ ಎಂಬುದನ್ನು ನಾವು ಓದುತ್ತೇವೆ. 4 boys, tragic chapters. 4 ಗಂಡು ಮಕ್ಕಳು, 4 ದುರಂತ ಅಧ್ಯಾಯಗಳು. Like I said, Abraham and Isaac's family had different difficult problems in their family. ನಾನು ಈಗಾಗಲೇ ಹೇಳಿದ ಹಾಗೆ ಅಬ್ರಹಾಮ ಮತ್ತು ಈಸಾಕ ಅವರ ಜೀವಿತಗಳಲ್ಲಿ ಅನೇಕ ಕಷ್ಟಕರ ಸಂಗತಿಗಳನ್ನು ಹೊಂದಿದ್ದರು. But nothing like what happened in Jacob's family. ಆದರೆ ಯಾಕೋಬನ ಜೀವಿತದಲ್ಲಿ ಸಂಭವಿಸಿದ ರೀತಿ ಅಲ್ಲ. It was a severe, Jacob's family had a major consequence. It was severe moral issue. ಆದರೆ ಯಾಕೋಬನ ಕುಟುಂಬದಲ್ಲಿ ಅತ್ಯಂತ ಗಂಭೀರವಾದ ಪರಿಣಾಮಗಳನ್ನು ಅವರು ಅನುಭವಿಸಿದರು ಮತ್ತು ಇದು ನೈತಿಕತೆಯನ್ನ ಪ್ರಶ್ನಿಸುವಂತಹ ಸಂಗತಿಗಳು. Immorality or mixing and murder is what happened in Jacob's family. ಯಾಕೋಬನ ಕುಟುಂಬದಲ್ಲಿ ಸಂಭವಿಸಿದ್ದು ಏನು ಎಂಬುದಾಗಿ ನಾವು ನೋಡುವಾಗ ಅನೈತಿಕತೆ ಮತ್ತು ಅನ್ಯ ಜನರೊಟ್ಟಿಗೆ ಬೆರೆಯುವುದು ಮತ್ತು ಕೊಲೆ. Now God brought Jacob out from Laban's place. ದೇವರು ಲಾಬಾನನ ಮನೆಯಿಂದ ಯಾಕೋಬನನ್ನ ಕರೆದುಕೊಂಡು ಬಂದನು. Now he has to move him out from Shechem. ಮತ್ತು ಈಗ ದೇವರು ಆತನನ್ನ ಶೆಕೆಂ ಪಟ್ಟಣದಿಂದಲೂ ಸಹ ಹೊರಗೆ ತೆಗೆದುಕೊಂಡು ಬರಬೇಕಾಯಿತು. Okay, with that background, let's read verse 1 and 2. ಈ ಒಂದು ಹಿನ್ನೆಲೆಯ ಮೂಲಕ ನಾವು 1 ಮತ್ತು 2ನೇ ವಚನಗಳನ್ನು ನಾವು ಓದಿಕೊಳ್ಳೋಣ. ಯಾಕೋಬನಿಗೆ ಲೇಯಳಲ್ಲಿ ಹುಟ್ಟಿದ ದೀನಳು ಒಂದಾನೊಂದು ದಿವಸ ಆ ದೇಶದ ಸ್ತ್ರೀಯರನ್ನು ನೋಡುವುದಕ್ಕೆ ಹೊರಗೆ ಬಂದಾಗ ದೇಶಾಧಿಪತಿಯಾಗಿರುವ ಇವ್ವಿಯನಾದ ಅಮೋರನ ಮಗ ಶೇಕೆಮನು ಆಕೆಯನ್ನು ನೋಡಿ ತೆಗೆದುಕೊಂಡು ಹೋಗಿ ಕೂಡಿ ಮಾನಭಂಗ ಪಡಿಸಿದನು. Now we see Jacob brought a nice little parcel of land in that town. ನಾವಿಲ್ಲಿ ನೋಡುತ್ತೇವೆ ಯಾಕೋಬನು ಆ ಒಂದು ಪಟ್ಟಣದಲ್ಲಿ ಒಂದು ಉತ್ತಮ ಭೂಮಿಯನ್ನು ಕೊಂಡುಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. It was not a good place for Jacob. ಅದು ಯಾಕೋಬನಿಗೆ ಒಳ್ಳೆಯ ಸ್ಥಳವಾಗಿರಲಿಲ್ಲ. Same like what Lot has done earlier. ಲೋಟನು ಈ ಹಿಂದೆ ಏನು ಮಾಡಿದ್ದನೋ ಅದೇ ಕಾರ್ಯವನ್ನ ಈತನು ಮಾಡುತ್ತಿದ್ದಾನೆ. Lot had to be separated from Sodom and Gomorrah at a great cost. ಲೋಟನನ್ನ ದೇವರು ಸೊದೋಮ್ ಮತ್ತು ಗೊಮೋರ ಪಟ್ಟಣಗಳಿಂದ ಬೇರ್ಪಡಿಸಬೇಕಾದರೆ ಆತನು ತೆರಬೇಕಾದಂತಹ ಬೆಲೆಯದು ದೊಡ್ಡದಾಗಿತ್ತು.
Same way here also Jacob has to pay a big cost while he is moved out from Shechem. ಅದೇ ರೀತಿಯಲ್ಲಿ ಯಾಕೋಬನು ಸಹ ಶೆಕೆಮ್ ಪಟ್ಟಣವನ್ನ ಬಿಟ್ಟು ಹೊರಬರಬೇಕಾದ್ರೆ ದೊಡ್ಡ ಬೆಲೆಯನ್ನೇ ತೆರಬೇಕಾಯಿತು. Compromising with the culture around us and the customs of the people around us will cost us much and it will lose our testimony, dear ones. ನಮ್ಮ ಸುತ್ತಮುತ್ತಲಿರುವ ಜನರ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳೊಟ್ಟಿಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಳುವಾಗ ಅದಕ್ಕೆ ತೆರಬೇಕಾದಂತಹ ಬೆಲೆಯು ಅದು ದೊಡ್ಡದಾಗಿರುತ್ತದೆ ಮತ್ತು ಅದರ ಪರಿಣಾಮವು ಗಂಭೀರವಾಗಿರುತ್ತದೆ. So here what happened is Leah was, in a modern language we can say, Leah was raped by Shechem. ನಾವು ಇಲ್ಲಿ ನೋಡುವಾಗ ಲಿಯಳಿಗೆ ಸಂಭವಿಸಿದ್ದು ಏನು ಅಂದರೆ, ನಾವು ಆಧುನಿಕ ಭಾಷೆಯಲ್ಲಿ ಹೇಳುವುದಾದರೆ ಆಕೆಯ ಮಾನಭಂಗ ಮಾಡಲಾಯಿತು ಶೆಕೆಮನಿಂದ. In verse 2, I want everybody to note that it says that he took her and lay with her by force. ಎರಡನೇ ವಚನದಲ್ಲಿ ನಾವು ನೋಡುವಾಗ ಎಲ್ಲರೂ ಗಮನಿಸಿರಿ, ಆತನು ಆಕೆಯನ್ನ ನೋಡಿ ಬಲವಂತದಿಂದ ತೆಗೆದುಕೊಂಡು ಹೋಗಿ ಕೂಡಿ ಮಾನಭಂಗಪಡಿಸಿದನು. In the Bible, when a husband and wife have a physical relationship, it is always called knowing her. Adam knew his wife. ನಾವು ಸತ್ಯವೇದದಲ್ಲಿ ಗಂಡ ಹೆಂಡಿರು ಅವರು ದೈಹಿಕವಾಗಿ ಕೂಡುವಾಗ ಅದನ್ನ ಆದಾಮನು ಹವ್ವಳನ್ನ ತಿಳಿದುಕೊಂಡನು ಎಂಬುದಾಗಿ ಹೇಳುವುದನ್ನ ನಾವು ನೋಡುತ್ತೇವೆ. It's always like he knew her. ಅವಳ ಇಂಗ್ಲಿಷ್ ನಲ್ಲಿ ಇಟ್ ಇಸ್ ನ್ಯೂ ಹರ್, ಅವಳನ್ನು ತಿಳಿದುಕೊಂಡಿದೆ. ದಟ್ ಈಸ್ ಅನ್ ಇಂಟಿಮೇಟ್ ರಿಲೇಶನ್ಶಿಪ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್. ಆಕೆಯನ್ನ ಕೂಡಿದನು ಎಂಬುದಾಗಿ ನೋಡುವಾಗ ಇಂಗ್ಲಿಷ್ ಭಾಷೆಯಲ್ಲಿ ಆಕೆಯನ್ನ ತಿಳಿದುಕೊಂಡನು ಎಂಬುದಾಗಿ ಅರ್ಥವಾಗುತ್ತದೆ. ಅದರ ಅರ್ಥ ಗಂಡ ಹೆಂಡರ ಮಧ್ಯದಲ್ಲಿರುವಂತಹ ದೈಹಿಕವಾದಂತಹ ಸಂಬಂಧ. Anything other than that, it is called he laid with her. ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ಲೈಂಗಿಕ ಕ್ರಿಯೆಗಳನ್ನ ಅಲ್ಲಿ ಆಕೆಯೊಟ್ಟಿಗೆ ಮಲಗಿದನು ಎಂಬುದಾಗಿ ಸತ್ಯವೇದವು ತಿಳಿಸುತ್ತದೆ. Now here we read that he saw and took her. He was attracted by her beauty. ಇಲ್ಲಿ ನಾವು ನೋಡುವ ಎರಡನೇ ವಚನದಲ್ಲಿ ಆಕೆಯನ್ನ ನೋಡಿ ಆಕೆಯನ್ನ ತೆಗೆದುಕೊಂಡು ಹೋಗಿ ಮಾನಭಂಗಪಡಿಸಿದನು. ಅದರ ಅರ್ಥ ಆಕೆಯ ಸೌಂದರ್ಯಕ್ಕೆ ಆತನು ಮಾರು ಹೋಗಿದ್ದನು. Eve, our great grandmother in the Garden of Eden, saw the fruit and saw the attraction. She took and ate it. ಮತ್ತು ಏದೆನ್ ವನದಲ್ಲಿಯೂ ಸಹ ನಮ್ಮ ದೊಡ್ಡ ಅಜ್ಜಿಯಾದಂತಹ ಅವಳು ಸಹ ಆ ಹಣ್ಣನ್ನ ಕಂಡಳು, ಅದರಿಂದ ಆಕರ್ಷಿತಳಾಗಿ ಅದನ್ನ ಕಿತ್ತುಕೊಂಡು ತಿಂದಳು. In 2 Samuel 11 we read, David saw Bathsheba and attracted, and he went and took her and lay with her. That's the word used. ನಾವು 2 ಸಮುವೇಲನ ಗ್ರಂಥದಲ್ಲಿ ನಾವು ನೋಡುವಾಗ ದಾವೀದನು ಸಹ ಆ ಬೆತ್ಷೆಬೆಯನ್ನ ನೋಡಿ ಆಕೆ ಸೌಂದರ್ಯಕ್ಕೆ ಮಾರು ಹೋಗಿ ಆಕರ್ಷಿತನಾಗಿ ಆಕೆಯನ್ನ ಕೂಡಿದನು ಎಂಬುದಾಗಿ ನಾವು ನೋಡುತ್ತೇವೆ. So our daughters need to be taught by parents, especially mothers, about the influence that could happen around us when our children go for the tour of the surrounding places, its fashions, its ways. It is the responsibility of the parents to warn and tell them what the world is. ತಾಯಿಯ ಜವಾಬ್ದಾರಿ ಇದಾಗಿರುತ್ತದೆ. ಏನೆಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ಸುತ್ತಮುತ್ತಲಿನ ಲೋಕವನ್ನ ಸಂಚರಿಸಿ ನೋಡಬೇಕು ಎಂಬುದಾಗಿ, ಅಥವಾ ಪ್ರವಾಸಕ್ಕೆ ಹೋಗುತ್ತೇನೆ ಎಂಬುದಾಗಿ ಅವರು ಹೊರಗೆ ಹೋಗುವಾಗ ಅವರಿಗೆ ಸಂಭವಿಸಬಹುದಾದಂತಹ ಗಂಭೀರ ಸಂಗತಿಗಳ ಕುರಿತಾಗಿ ಅವರಿಗೆ ಎಚ್ಚರಿಸಬೇಕು. The action of Dinah, it is like from the hill a stone was loosened and it caused a big landslide. ದೀನಳಿಗೆ ಸಂಭವಿಸಿದಂತಹ ಸಂಗತಿಯನ್ನ ಕುರಿತಾಗಿ ನಾವು ನೋಡುವಾಗ ಅದು ಹೇಗೆ ಅಂದರೆ, ಆ ಒಂದು ದೊಡ್ಡ ಬೆಟ್ಟದಿಂದ ಒಂದು ಕಲ್ಲು ಮಾತ್ರ ಉರುಳಿತು, ಅದರ ಪರಿಣಾಮವಾಗಿ ದೊಡ್ಡ ಮಣ್ಣು ಕುಸಿತ ಅಥವಾ ಭೂಕುಸಿತವಾಯಿತು. And Shechem took her and violated her. ಶೆಕೆಮನು ಆಕೆಯನ್ನ ತೆಗೆದುಕೊಂಡು ಹೋಗಿ ಮಾನಭಂಗಪಡಿಸಿದನು. A similar passage we see in 2 Samuel 13:11 when David's son Amnon violated Tamar. ನಾವು ಅದನ್ನೇ 2 ಸಮುವೇಲನ ಗ್ರಂಥ 12ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುತ್ತೇವೆ. ಏನೆಂದರೆ ದಾವೀದನ ಮಗನಾದಂತಹ 13
13th chapter, we see David's son Amnon violating his half sister Tamar. ದಾವೀದನ 2 ಸಮುವೇಲನ ಗ್ರಂಥ 13ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ದಾವೀದನ ಮಗನಾದಂಥ ಅಮ್ನೋನನು ಆಕೆಗೆ ಅರ್ಧ ತಂಗಿಯಾದಂತಹ ತಾಮಾರಳನ್ನ ಕೆಡಿಸುವುದನ್ನು, ಮಾನಭಂಗ ಪಡಿಸುವುದರ ಕುರಿತಾಗಿ ನಾವು ಓದುತ್ತೇವೆ. There also Amnon says, come and lie with me. ಅಲ್ಲಿಯೂ ಸಹ ಅಮ್ನೋನನು ಆಕೆಗೆ ಹೇಳುವುದನ್ನು ನಾವು ನೋಡುತ್ತೇವೆ, ಬಾ ನನ್ನೊಂದಿಗೆ ಮಲಗಿಕೋ. So when Bible says they laid with her, it is an immoral union. ಸತ್ಯವೇದವು ಎಲ್ಲೆಲ್ಲಿ ಆತನು ಆಕೆಯೊಟ್ಟಿಗೆ ಮಲಗಿದನು ಎಂಬುದಾಗಿ ತಿಳಿಸುತ್ತದೋ ಅದು ಒಂದು ಅನೈತಿಕ ಲೈಂಗಿಕ ಚಟುವಟಿಕೆಯಾಗಿದೆ. Young girls, if anybody is listening to me, even young boys, don't let anyone violate you, especially girls. ನನ್ನನ್ನ ಮಾತನ್ನ ಕೇಳಿಸಿಕೊಳ್ಳುತ್ತಿರುವಂತಹ ಯೌವನಸ್ಥ ಹೆಣ್ಣು ಮಕ್ಕಳಿಗೆ, ಅದೇ ರೀತಿಯಲ್ಲಿ ಗಂಡು ಮಕ್ಕಳಿಗೂ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನಾನು ಹೇಳುವುದೇನೆಂದರೆ, ಯಾರು ನಿಮ್ಮನ್ನ ಕೆಡಿಸಲಿಕ್ಕೆ ಅವಕಾಶ ಕೊಡಬೇಡಿ. Wait till God gives you a godly life partner. ದೇವರು ನಿಮಗೆ ದೈವತ್ವ ಉಳ್ಳಂತಹ ಅಥವಾ ದೇವರ ಚಿತ್ತಾನುಸಾರವಾದಂತಹ ಪುರುಷನನ್ನ ಅಥವಾ ಪತಿಯನ್ನ ಕೊಡುವವರೆಗೂ ನೀವು ಕಾಯಬೇಕು. Young boys, don't violate any girls. Wait till God gives you a godly woman. ಯೌವನಸ್ಥ ಗಂಡು ಮಕ್ಕಳೇ, ನೀವು ಸಹ ಯಾವುದೇ ಹೆಣ್ಣು ಮಕ್ಕಳನ್ನ ಹಾಳು ಮಾಡಬೇಡಿರಿ. ಬದಲಾಗಿ ದೇವರು ನಿಮಗೆ ದೇವ ಭಕ್ತಳಾದಂತಹ ಸ್ತ್ರೀಯನ್ನ ಹೆಣ್ಣಾಗಿ ಪತ್ನಿಯಾಗಿ ಕೊಡುವವರೆಗೂ ನೀವು ಕಾದುಕೊಂಡಿರಬೇಕು. In that holy matrimony, you can know your wife and the wife can know the husband. You can enjoy that relationship as God has ordained. ಆ ಒಂದು ಪರಿಶುದ್ಧ ವಿವಾಹ ಬಂಧನದಲ್ಲಿ ನೀನು ನಿನ್ನ ಹೆಂಡತಿಯನ್ನು ತಿಳುಕೊಳ್ಳಬಹುದು, ಅದೇ ರೀತಿ ಹೆಂಡತಿ ತನ್ನ ಗಂಡನನ್ನ ತಿಳುಕೊಳ್ಳಬಹುದು, ಮತ್ತು ದೇವರು ಕೊಟ್ಟಂತಹ ಆ ಒಂದು ಸಂತೋಷವನ್ನ, ಸುಖವನ್ನ ನೀವು ಅನುಭವಿಸಬಹುದು. In Genesis 24:67, we saw that Isaac took Rebekah as his wife and then loved her. ನಾವು Genesis 24:67. ಆದಿಕಾಂಡ 24ನೇ ಅಧ್ಯಾಯ 67ನೇ ವಚನದಲ್ಲಿ ನಾವು ನೋಡುವಾಗ, ಈಸಾಕನು ರೆಬೆಕ್ಕಳನ್ನ ಕರೆದುಕೊಂಡು ಹೋದನು, ಆಕೆನ ಇಷ್ಟಪಟ್ಟನು, ನಂತರ ಆಕೆನ ಮದುವೆ ಮಾಡಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. He loved her after he married her. ಆತನು ಆಕೆನ ಮದುವೆ ಮಾಡಿಕೊಂಡ ನಂತರ ಪ್ರೀತಿಸಿದನು. That is how God wants every marriage to be. Not love and then marry and then get into all this problem. ದೇವರು ಅದೇ ರೀತಿಯಲ್ಲಿ ತನ್ನ ಮಕ್ಕಳು ಇರಬೇಕೆಂಬುದಾಗಿ ಬಯಸುತ್ತಾನೆ. ಏನೆಂದರೆ, ಮದುವೆಯಾಗಿ ನಂತರ ಪ್ರೀತಿಸಬೇಕು, ಮೊದಲೇ ಪ್ರೀತಿ ಮಾಡಿ ನಂತರ ಎಲ್ಲಾ ಸಮಸ್ಯೆಗಳಿಗೂ ಒಳಗಾಗುವುದಲ್ಲ. Okay, now let's read verse 3 and 4. ಈಗ 3 ಮತ್ತು 4ನೇ ವಚನವನ್ನು ದಯಮಾಡಿ ಓದಿರಿ. ಅವನ ಮನಸ್ಸು ಯಾಕೋಬನ ಮಗಳಾದ ದೀನಳ ಮೇಲೆಯೇ ಇತ್ತು. ಆ ಹುಡುಗಿಯನ್ನು ಮೋಹಿಸಿ ಆಕೆಯ ಸಂಗಡ ಮನವೊಲಿಸುವ ಮಾತುಗಳನ್ನಾಡಿದನು. ಅವನು ತನ್ನ ತಂದೆಯಾದ ಅಮೋರನನ್ನು, ನೀನು ಆ ಹುಡುಗಿಯನ್ನು ನನಗೆ ಮದುವೆ ಮಾಡಿಸಬೇಕೆಂದು ಕೇಳಿಕೊಂಡನು. Okay, now Jacob made a commercial connection with the people of the city by buying a parcel of land in Shechem. ಯಾಕೋಬನು ಶೆಕೆಮ್ ಪಟ್ಟಣದಲ್ಲಿ ಒಂದು ಭೂಮಿಯನ್ನ ಕೊಂಡುಕೊಳ್ಳುವುದರ ಮೂಲಕ ಅದರ ಭಾಗವಾಗಿದ್ದನು. It's a commercial connection. ಒಂದು ವ್ಯಾಪಾರ ಮೂಲಕ, ಒಂದು ತೆಗೆದುಕೊಳ್ಳುವ ಮೂಲಕ, a commercial connection with the city. ಆ ಪಟ್ಟಣದೊಟ್ಟಿಗೆ ಒಂದು ವ್ಯಾಪಾರ ಸಂಬಂಧವನ್ನ ಆತನು ಹೊಂದಿದ್ದನು. But Dinah made a social connection and it had more serious consequence. ಆದರೆ ದೀನಳು ಅಲ್ಲಿ ಸಾಮಾಜಿಕವಾದಂತಹ ಒಂದು ಸಂಬಂಧವನ್ನ ಏರ್ಪಡಿಸಲಿಕ್ಕೆ ಹೋದಳು, ಅದರ ಪರಿಣಾಮವಾಗಿ ಸಮಸ್ಯೆಗಳುಂಟಾದವು. Now we read a very strange thing, that is, this boy after I'm violating her, he loved her. ಇಲ್ಲಿ ನಾವು ಒಂದು ವಿಚಿತ್ರ ಸಂಗತಿಯನ್ನು ನಾವು ನೋಡುತ್ತೇವೆ. ಅದೇನೆಂದರೆ, ಆ ಹುಡುಗನು ಶೆಕೆಮನು ದೀನಳನ್ನ ಮಾನಭಂಗ ಪಡಿಸಿದ ನಂತರ ಆಕೆಯನ್ನ ಪ್ರೀತಿ ಮಾಡಲು, ಆಕೆಯ ಮೇಲೆ ಮನಸ್ಸಿಡಲು ಶುರು ಮಾಡಿದನು. That is very unusual. ಅದು ಒಂದು ಅಸಾಮಾನ್ಯವಾದ ಸಂಗತಿ.
Here we read that he loved her and spoke very kindly to her. ಅಲ್ಲಿ ನಾವು ಓದುತ್ತೇವೆ, ಆತನು ಆಕೆಯೊಟ್ಟಿಗೆ ಮನವೊಲಿಸುವ ಮಾತುಗಳನ್ನ ಆಡಿದನು. This is opposite of what David's son Amnon did to Tamar. If you read Second Samuel chapter 13. ನೀವು 2 ಸಮುವೇಲ 13ನೇ ಅಧ್ಯಾಯದಲ್ಲಿ ಓದುವಾಗ ಇದು ದಾವೀದನ ಮಗನಾದ ಅಮ್ನೋನನು ಮಾಡಿದ್ದಕ್ಕೆ ತದ್ವಿರುದ್ಧವಾಗಿದೆ. We read that after violating her, he hated her. ಅಲ್ಲಿ ನಾವು ನೋಡುತ್ತೇವೆ, ಅಮ್ನೋನನ್ನು ತಾಮಾರಳನ್ನ ಕೆಡಿಸಿದ ನಂತರ, ಮಾನಭಂಗಪಡಿಸಿದ ನಂತರ ಆಕೆಯನ್ನ ದ್ವೇಷಿಸಿದನು. Again, I want to tell you, a forced sexual relationship is never something that a person can enjoy. ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸುತ್ತೇನೆ, ಅದೇನೆಂದರೆ ಬಲವಂತವಾದಂತಹ ಲೈಂಗಿಕವಾದಂತಹ ಸಂಬಂಧ ಅದು ಆ ವ್ಯಕ್ತಿ ಸಂತೋಷವಾಗಿರಲು ಸಾಧ್ಯವಿಲ್ಲ. Only as Adam knew Eve, or a husband in a holy matrimony knowing his wife, that is the only relationship that is enjoyable. Proverbs 5 tells us to enjoy with the wife of your youth or delight in her. ಕೇವಲ ಆದಾಮನು ಹವ್ವಳನ್ನ ಕೂಡಿದನು ಎಂಬುದಾಗಿ ಹೇಳುವ ಪ್ರಕಾರ, ಅಥವಾ ತಿಳಿದುಕೊಂಡನು ಎಂಬುದಾಗಿ ಹೇಳುವ ಪ್ರಕಾರ, ಮದುವೆಯ ಬಂಧದಲ್ಲಿ ಗಂಡ ಹೆಂಡತಿಯರು ಲೈಂಗಿಕ ಸಂಬಂಧವನ್ನು ಹೊಂದುವುದು ಮಾತ್ರ ಅದು ಮಾನ್ಯವಾಗಿದೆ ಮತ್ತು ಗೌರವವಾಗಿದೆ. ಜ್ಞಾನೋಕ್ತಿ 5ನೇ ಅಧ್ಯಾಯದಲ್ಲಿ ನಾವು ನೋಡುವ ಪ್ರಕಾರ Amnon forced her and then hated her after the relationship. ಅಮ್ನೋನನು ಆಕೆಯನ್ನು ತಾಮಾರಳನ್ನ ಮಾನಭಂಗಪಡಿಸಿದನು, ನಂತರ ಆಕೆಯನ್ನು ದ್ವೇಷಿಸಿದನು. Here is a Gentile man, a boy, loving a Jewish girl. ಇಲ್ಲಿ ನಾವು ನೋಡುವಾಗ ಶೆಕೆಮನು ಆತನು ಅನ್ಯ ಜನದ ಹುಡುಗನಾಗಿದ್ದನು, ಒಬ್ಬ ಯಹೂದಿ ಹೆಣ್ಣು ಮಗಳನ್ನ ಪ್ರೀತಿಸುತ್ತಿದ್ದಾನೆ. There we see a Jewish boy, Amnon, violating his half sister, a Jewish girl, and then hating her. ಅಲ್ಲಿ ನಾವು ನೋಡುವಾಗ ಅಮ್ನೋನನು ಆತನು ಸಹ ಒಂದು ಯಹೂದಿ ಗಂಡು ಮಗನಾಗಿದ್ದುಕೊಂಡು ತನ್ನ ಅರ್ಧ ತಂಗಿಯಾದಂತಹ ಯಹೂದಿಯೇ ಆಗಿದ್ದಂತಹ ತಾಮಾರಳನ್ನ ಮಾನಭಂಗಪಡಿಸಿದ ನಂತರ ದ್ವೇಷಿಸಿದನು. Let's read 2 Samuel 13:12. What did Tamar tell to Amnon when she knew that he was going to violate her? ತಾಮಾರಳು ತನ್ನ ಅಣ್ಣನಾದಂತಹ ಅಮ್ನೋನನಿಗೆ ಆತನು ಮಾನಭಂಗಪಡಿಸಲು ಬಂದಾಗ ಏನು ಹೇಳಿದಳು ಎಂಬುದನ್ನು ನಾವು 2 ಸಮುವೇಲನ ಪುಸ್ತಕ 13ನೇ ಅಧ್ಯಾಯದಲ್ಲಿ ನಾವು ಓದಿಕೊಳ್ಳೋಣ. Verse 12. 12ನೇ ವಚನ. ಆಕೆಯು, ಅಣ್ಣನೇ, ಬೇಡ, ನನ್ನನ್ನು ಕೆಡಿಸಬೇಡ, ಇಸ್ರಾಯೇಲರಲ್ಲಿ ಇಂಥದ್ದು ನಡೆಯಬಾರದು. Next verse also, 13 also, brother. ಇಂಥ ಹುಚ್ಚುತನವನ್ನು ಮಾಡಬೇಡ, ಈ ಅಪಮಾನವನ್ನು ಮರೆಮಾಡುವುದು ಹೇಗೆ? ನಿನಗಂತೂ ಇಸ್ರಾಯೇಲರಲ್ಲಿ ನೀಚನೆಂಬ ಹೆಸರು ತಪ್ಪದು. ಆದುದರಿಂದ ದಯವಿಟ್ಟು ಅರಸನ ಸಂಗಡ ಮಾತಾಡು, ಅವನು ನನ್ನನ್ನು ನಿನಗೆ ಕೊಡದಿರಲಾರನು ಎಂದಳು. You see, what a godly girl. She knew that what was going to be done by Amnon is ungodly and disgraceful thing. She even suggested, tell the king and he will you marry me. ಇಲ್ಲಿ ನಾವು ನೋಡುವಾಗ ತಾಮಾರಳು ಎಂತಹ ದೈವ ಭಕ್ತಳಾದಂತಹ ಹೆಣ್ಣು ಮಗಳಾಗಿದ್ದಳು. ನೋಡಿರಿ, ಆಕೆಯು ಈ ಒಂದು ಮಾನಭಂಗ ಪಡಿಸುವುದರಿಂದ ಸಂಭವಿಸುವ ಪರಿಣಾಮದ ಕುರಿತಾಗಿ ತಿಳಿದವಳಾಗಿದ್ದಳು ಮತ್ತು ಇಂತಹ ಕೆಲಸವನ್ನ ಮಾಡಬೇಡ, ನೀನು ನನ್ನ ತಂದೆಯನ್ನ ಕೇಳುವುದಾದರೆ ಆತನು ನನ್ನನ್ನು ಮದುವೆ ಮಾಡಿಸದೇ ಇರುವುದಿಲ್ಲ ನಿನ್ನೊಟ್ಟಿಗೆ ಎಂಬುದಾಗಿ ಹೇಳುವುದನ್ನು ನಾವು ಕಾಣುತ್ತೇವೆ. So there she says it's a disgraceful thing in Israel. ಇಂತಹ ನೀಚ ಕೆಲಸವನ್ನ ಇಸ್ರಾಯೇಲರಲ್ಲಿ ನಡೆಯಬಾರದು ಎಂಬುದಾಗಿ ಆಕೆಯು ಹೇಳುತ್ತಾಳೆ. See, 1 Corinthians 6:18 talks about the seriousness of sexual sin. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನವು ಲೈಂಗಿಕ ಪಾಪದ ಗಂಭೀರತೆಯ ಕುರಿತಾಗಿ ಮಾತನಾಡುತ್ತದೆ. It is different from all other sins. ಅದು ಎಲ್ಲಾ ಪಾಪಗಳಿಗಿಂತಲೂ ವಿಭಿನ್ನವಾದ ಪಾಪವಾಗಿದೆ. Please read 1 Corinthians 6:18. 1 ಕೊರಿಂಥ 6ನೇ ಅಧ್ಯಾಯ 18ನೇ ವಚನವನ್ನು ದಯಮಾಡಿ ಓದಿರಿ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ
ಹೊರಗಾಗಿವೆ. ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. Here we see the consequence of immoral sexual relationship as severe because you are doing against your own body and someone else's body. ಇಲ್ಲಿ ನಾವು ನೋಡುವಾಗ ಅನೈತಿಕ ಲೈಂಗಿಕ ಪಾಪದ ಪರಿಣಾಮದ ಕುರಿತಾಗಿ ನಾವು ಓದುತ್ತೇವೆ. ಅದು ಕೇವಲ ತನ್ನ ದೇಹಕ್ಕೆ ವಿರುದ್ಧವಾಗಿ ಅಲ್ಲ, ಇತರರ ದೇಹಕ್ಕೆ ವಿರುದ್ಧವಾಗಿ ಮಾಡುವಂತ ಪಾಪವಾಗಿದೆ. You're muted, uncle. Yeah, sexual immorality, this kind of sin, jaratva, it will take away the virginity, the holiness of a person, a girl or a boy, and it will have lifelong consequence. ಈ ಅನೈತಿಕ ಲೈಂಗಿಕ ಪಾಪವೆಂಬಂಥದ್ದು ಒಬ್ಬ ಹೆಣ್ಣು ಮಗಳ ಅಥವಾ ಗಂಡಸಿನ ಆ ಒಂದು ಪಾಪವಾಗಿದೆ ಮತ್ತು ಅದು ಜೀವನ ಪೂರ್ತಿ ಉಳಿಯುವಂತಹ ಪಾಪವಾಗಿದೆ. A girl lose her virginity, she can never get it back. ಒಬ್ಬ ಹೆಣ್ಣು ಮಗಳು ತನ್ನ ಕನ್ಯಗ ತನ್ನ ಕನ್ಯಾತನವನ್ನ ಕಳೆದುಕೊಳ್ಳುವುದಾದರೆ ಅದನ್ನ ಮತ್ತೆ ಆಕೆಯು ಪಡೆಯಲು ಸಾಧ್ಯವಿಲ್ಲ. We don't know whether Dina said anything like that to Shechem. We don't know. ಇಲ್ಲಿ ಲಿಯಳು ಶೆಕೆಮನಿಗೆ ಅಂತಹ ಮಾತನ್ನ ಏನಾದ್ರೂ ಹೇಳಿದಳು ತಾಮಾರಳ ರೀತಿಯಲ್ಲಿ ಎಂಬುದಾಗಿ ನಮಗೆ ಗೊತ್ತಿಲ್ಲ. But he forced her. ಆದರೆ ಆತನು ಆಕೆಯನ್ನು ಬಲವಂತ ಮಾಡುವುದನ್ನು ನಾವು ನೋಡುತ್ತೇವೆ. There Tamar is telling to Amnon, tell the king, maybe he will help you to marry me. ಅಲ್ಲಿ ತಾಮಾರಳು ಅಮ್ನೋನಿಗೆ ಹೇಳುತ್ತಾಳೆ, ಅರಸನಿಗೆ ಈ ವಿಷಯವನ್ನು ತಿಳಿಸು, ಬಹುಶಃ ಆತನು ನನ್ನನ್ನು ನಿನಗೆ ಮದುವೆ ಮಾಡಿಕೊಡಬಹುದು ಎಂಬುದಾಗಿ ಹೇಳುತ್ತಿದ್ದಾಳೆ. So she knew that such a relationship should only be in the marriage. ಅವಳಿಗೆ ಗೊತ್ತಿತ್ತು ಅಂತಹ ದೈಹಿಕ ಲೈಂಗಿಕ ಸಂಬಂಧ ಅದು ಕೇವಲ ಮದುವೆಯಲ್ಲಿ ಮಾತ್ರ ಇರಬೇಕು ಎಂಬುದಾಗಿ ತಾಮಾರಳು ತಿಳಿದವಳಾಗಿದ್ದಳು. Here this Gentile boy loves Dina and want to marry her. ಇಲ್ಲಿ ಈ ಅನ್ಯ ಜನರ ಹುಡುಗನಾದಂತಹ ಅನ್ಯ ಯೌವನಸ್ಥನಾದಂತಹ ಶೆಕೆಮನು ದೀನಳನ್ನ ಪ್ರೀತಿಸಿದನು ಮತ್ತು ಆಕೆಯನ್ನ ಮದುವೆ ಆಗಬೇಕೆಂಬುದಾಗಿ ಬಯಸಿದನು. In verse 4 we read he telling his father, give this young girl for a wife to me. 4ನೇ ವಚನದಲ್ಲಿ ಆತನು ತನ್ನ ತಂದೆಯಾದ ಹಮೋರನಿಗೆ ಹೇಳುವುದನ್ನು ನಾವು ನೋಡುತ್ತೇವೆ. ಏನೆಂದರೆ, ನೀನು ಆ ಹುಡುಗಿಯನ್ನು ನನಗೆ ಮದುವೆ ಮಾಡಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾನೆ. What does it remind us of from the book of Judges? ಆ ನ್ಯಾಯಸ್ಥಾಪಕರುಗಳ ಪುಸ್ತಕದಿಂದ ಇದು ನಮಗೆ ಏನನ್ನ ಜ್ಞಾಪಕ ಕೊಡುತ್ತದೆ? Samson, a Nazarite who was supposed to live a separated holy life, he went and saw a Philistine girl and he liked her. He went and told his parents, give that girl to me as a wife. ನಾವು ನ್ಯಾಯಸ್ಥಾಪಕರುಗಳ ಪುಸ್ತಕದಲ್ಲಿ ಸಂಸೋನನ ಕುರಿತಾಗಿ ನಾವು ನೋಡುವಾಗ ಆತನು ದೇವರಿಗೆ ಪ್ರತಿಷ್ಠಿತನಾದಂತಹ ನಜರಾಯನಾಗಿದ್ದನು. ಆದರೂ ಆತನು ಒಬ್ಬ ಫಿಲಿಸ್ಟಿಯ ಹೆಣ್ಣು ಮಗಳನ್ನ ಇಷ್ಟಪಟ್ಟು ತನ್ನ ತಂದೆ ತಾಯಿಗಳಿಗೆ ಹೇಳುತ್ತಾನೆ, ಆ ಹೆಣ್ಣು ಮಗಳನ್ನ ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಕೇಳುವುದನ್ನ ನಾವು ನೋಡುತ್ತೇವೆ. Where a Jew is telling to marry a Gentile. ಸಂಸೋನನು ಒಬ್ಬ ಯಹೂದಿ ಆಗಿದ್ದುಕೊಂಡು ಅನ್ಯ ಜನರ ಹೆಣ್ಣನ್ನ ಮದುವೆ ಆಗಬೇಕೆಂಬುದಾಗಿ ಕೇಳುತ್ತಿದ್ದಾನೆ. Here a Gentile boy is telling to marry a Jewish girl. ಇಲ್ಲಿ ಅನ್ಯನಾದಂತಹ ಶೆಕೆಮನು ಒಬ್ಬ ಯಹೂದಿ ಹೆಣ್ಣು ಮಗಳನ್ನ ಮದುವೆ ಮಾಡಿಕೊಡು ಎಂಬುದಾಗಿ ಕೇಳುತ್ತಿದ್ದಾನೆ. In many sense, this boy seems to be a more noble man than many other believers or Israelites. ಅನೇಕ
ರೀತಿಯಲ್ಲಿ ನಾವು ದೃಷ್ಟಿಕೋನಗಳಲ್ಲಿ ನೋಡುವುದಾದರೆ ಈ ಅನ್ಯನಾದಂತಹ ಶೆಕೆಮನೆ ಅನೇಕ ವಿಶ್ವಾಸಿಗಳಿಗಿಂತ ನೈತಿಕತೆಯಲ್ಲಿ ಉತ್ತಮವಾಗಿ ನಮಗೆ ಕಾಣುತ್ತಿದ್ದಾನೆ. I'm not telling that what he did is right, but looks like he even though he has done wrong, he wanted to marry her. ಆತನು ಮಾಡಿದ್ದು ಸರಿ ಎಂಬುದಾಗಿ ನಾನು ಹೇಳುತ್ತಿಲ್ಲ, ಬದಲಾಗಿ ಆತನು ತಾನು ತಪ್ಪನ್ನ ಮಾಡಿದ್ದಾಗ್ಯೂ ಸಹ ಅದನ್ನು ಸರಿಪಡಿಸಿಕೊಳ್ಳಲಿಕ್ಕಾಗಿ ಮತ್ತು ಆಕೆಯನ್ನ ನಿಜವಾಗಿಯೂ ಪ್ರೀತಿಸಿ ಮದುವೆ ಆಗಬೇಕೆಂಬುದಾಗಿ ಬಯಸಿದನು. Let's see what happened in verse 5. 5ನೇ ವಚನದಲ್ಲಿ ಏನಾಯಿತು ಎಂಬುದನ್ನು ನಾವು ನೋಡೋಣ. ಯಾಕೋಬನು ತನ್ನ ಮಗಳಾದ ದೀನಳಿಗೆ ಶೇಕೆಮಿನಿಂದ ಮಾನಭಂಗವಾದ ವರ್ತಮಾನವನ್ನು ಕೇಳಿದಾಗ ಅವನ ಗಂಡು ಮಕ್ಕಳು ಅಡವಿಯಲ್ಲಿ ದನಗಳನ್ನು ಕಾಯುತ್ತಿದ್ದರು. ಅವರು ಬರುವ ತನಕ ಅವನು ಸುಮ್ಮನೆ ಇದ್ದನು. This is a sad statement. Jacob, as the father, the head of the house, he is a passive man. He never take any action. He waited for the sons to come. ಇಲ್ಲಿ ಇದು ಒಂದು ದುಃಖಕರವಾದಂತಹ ಹೇಳಿಕೆ ಆಗಿದೆ. ಅದೇನೆಂದರೆ ಯಾಕೋಬನು ಮನುಷ್ಯನಾಗಿ ಆತನು ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ ಈ ಕೃತ್ಯಕ್ಕೆ, ಬದಲಾಗಿ ತನ್ನ ಗಂಡು ಮಕ್ಕಳು ಬರುವವರೆಗೂ ಕಾಯುತ್ತಾ ಕುಳಿತಿದನು. As a father, he should have acted on this. ತಂದೆಯಾಗಿದ್ದುಕೊಂಡು ಆತನು ಇದರ ಕುರಿತಾಗಿ ತೀರ್ಮಾನವನ್ನ ಮಾಡಬೇಕಿತ್ತು. This is true of many fathers in our households. They don't take the action, they are passive. That is not right. ನಮ್ಮ ಅನೇಕ ವಿಶ್ವಾಸಿಗಳ ಕುಟುಂಬದಲ್ಲಿಯೂ ಸಹ ಇದೇ ಸಂಭವಿಸುತ್ತದೆ. ತಂದೆಯಂದಿರು ಅವರು ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಳ್ಳದೆ ತೀರ್ಮಾನವನ್ನ ಮಕ್ಕಳಿಗೆ ಬಿಟ್ಟು ತಾವು ನಿಷ್ಕ್ರಿಯರಾಗಿ ಕುಳಿತಿರುವುದನ್ನು ನಾವು ನೋಡುತ್ತೇವೆ. Fathers have a moral responsibility to take action when it is needed. ತಂದೆಯು ಕುಟುಂಬದಲ್ಲಿ ನೈತಿಕ ಹೊಣೆಯನ್ನ ಹೊಂದಿದ್ದಾನೆ. ಯಾವುದೇ ಸಮಸ್ಯೆ ಬಂದಾಗ ಅಥವಾ ಯಾವುದೇ ಕಾರ್ಯಗಳಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳುವ ನೈತಿಕ ಹೊಣೆ ತಂದೆಗಿದೆ. I don't know. I wonder if this was Rachel's daughter instead of Leah's daughter, what Jacob would have done. I don't know, because he loved Rachel more. Remember? ನನಗೆ ಗೊತ್ತಿಲ್ಲ. ಒಂದು ವೇಳೆ ದೀನಳು ರಾಹೇಲಳ ಮಗಳಾಗಿದ್ದರೆ ಯಾಕೋಬನು ಯಾವ ರೀತಿ ತೀರ್ಮಾನವನ್ನು ಮಾಡುತ್ತಿದ್ದನೋ ನಮಗೆ ಗೊತ್ತಿಲ್ಲ. ಯಾಕಂದರೆ ಲೇಯಳಿಗಿಂತ ರಾಹೇಲಳನ್ನೇ ಯಾಕೋಬನು ಹೆಚ್ಚು ಪ್ರೀತಿಸಿದನು, ನಿಮಗೆ ಗೊತ್ತಿದೆ ಅಲ್ಲವೇ? Here is a man, a father, a responsible person, not taking responsibility, waiting for his sons to come. ಇಲ್ಲಿ ಒಬ್ಬ ತಂದೆಯಾಗಿದ್ದುಕೊಂಡು ಕುಟುಂಬದಲ್ಲಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಯಾಗಿದ್ದುಕೊಂಡು ಆತನು ತೀರ್ಮಾನಿಸದೆ ತನ್ನ ಮಕ್ಕಳ ಬರುವಿಕೆಗಾಗಿ ಕಾಯುತ್ತಿದ್ದಾನೆ. Is there any fathers listening to us are like that? Be very careful. God has given you not only the privilege to be the head or the leader of the home, you also have a responsibility to guide properly and discipline properly and correct properly. ನನ್ನ ಮಾತನ್ನ ಯಾರಾದರೂ ತಂದೆಯಂದಿರು ಕೇಳಿಸಿಕೊಳ್ಳುತ್ತಿರುವುದಾದರೆ ನಿಮಗೆ ಕುಟುಂಬದಲ್ಲಿ ಒಂದು ನೈತಿಕ ಜವಾಬ್ದಾರಿ ಇದೆ. ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳಲು ಮತ್ತು ಕುಟುಂಬದಲ್ಲಿ ತಪ್ಪು ಸಂಭವಿಸುವಾಗ ಅದನ್ನ ಸರಿಪಡಿಸಲು, ಶಿಸ್ತಿಗೆ ಒಳಪಡಿಸಲು ಮತ್ತು ಶಿಕ್ಷೆ ಕೊಡಲು ತಂದೆಯಂದಿರಿಗೆ ದೇವರು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. Let's read verse 6 to 8 and learn some more truth. 6ರಿಂದ 8ನೇ ವಚನಗಳವರೆಗೆ ಓದಿ ನಾವು ಅನೇಕ ಸತ್ಯಗಳನ್ನ ಅರ್ಥ ಮಾಡಿಕೊಳ್ಳೋಣ. ಅಷ್ಟರಲ್ಲಿ ಶೇಕೆಮನ ತಂದೆಯಾದ ಹಮೋರನು ಯಾಕೋಬನ ಸಂಗಡ ಮಾತಾಡುವುದಕ್ಕೆ ಊರಿಂದ ಹೊರಗೆ ಬಂದನು. ಯಾಕೋಬನು ಗಂಡು ಮಕ್ಕಳು ತಂಗಿಯ ಸಂಗತಿಯನ್ನು ಕೇಳಿ ಅಡವಿಯಿಂದ ಬಂದಾಗ ವ್ಯಥೆಪಟ್ಟು ಬಹಳ ಕೋಪಗೊಂಡರು. ಶೇಕೆಮನು ಯಾಕೋಬನ ಮಗಳನ್ನು ಕೂಡಿ ಇಸ್ರಾಯೇಲರೊಳಗೆ ಬಹಳ ಅವಮಾನಕರವಾದ ಕೆಲಸವನ್ನು ನಡೆಸಿದನು. ಅದು ಆಗಬಾರದ ಕಾರ್ಯ. ಹಮೋರನು ಅವರಿಗೆ, ನನ್ನ ಮಗನಾದ ಶೇಕೆಮನು ನಿಮ್ಮ ಹುಡುಗಿಯನ್ನು ಬಹಳ ಅಪೇಕ್ಷೆಯಿಂದ ಮೋಹಿಸಿದ್ದಾನೆ. ಆಕೆಯನ್ನು ಅವನಿಗೆ ಮದುವೆ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. Here we read the father of the boy came to speak to Jacob. Again, Jacob is not responding but waiting for the sons. ಇಲ್ಲಿ ಆ ಹುಡುಗನ ತಂದೆಯಾದಂತಹ ಹಮೋರನು ಯಾಕೋಬನ ಬಳಿಗೆ ಬಂದು ಕೇಳಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಇಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ಬದಲು ಯಾಕೋಬನು ತನ್ನ ಮಕ್ಕಳಿಗಾಗಿಯೇ ಕಾಯುತ್ತಿದ್ದಾನೆ. When they came, they were grieved and they were very angry. Understandable. ಅವರು ಈ ವಿಷಯವನ್ನ ತಿಳಿದಾಗ
ಗಂಡು ಮಕ್ಕಳು ಕೋಪಗೊಂಡವರಾಗಿ ಇರುವುದನ್ನು ನಾವು ನೋಡುತ್ತೇವೆ. ಅದು ಯಾರಿಗಾದರೂ ಸಹಜವಾಗಿ ಕೋಪ ಬರುವ ಸಂಗತಿಯೇ. But the second part of verse 7 is true, that such a thing should not have happened in Israel. ಇಲ್ಲಿ ಯಾಕೋಬನ ಮಗಳನ್ನ ಶೆಕೆಮನು ಕೂಡಿ ಇಸ್ರಾಯೇಲರಲ್ಲಿ ನಡೆಯಬಾರದಂತ ಕಾರ್ಯವನ್ನು ಮಾಡಿದ್ದಾನೆ. ಅವಮಾನಕರ ಸಂಗತಿ, ಅದು ಸತ್ಯವೇ. Sexual sins of believers are more disgraceful than what happens in the world. ಈ ಲೋಕದಲ್ಲಿ ನಡೆಯುವಂತಹ ಅನೈತಿಕ ಕಾರ್ಯಗಳಿಗಿಂತ ವಿಶ್ವಾಸಿಗಳ ಜೀವಿತದಲ್ಲಿ ನಡೆಯುವಂತಹ ಅನೈತಿಕ ಕಾರ್ಯಗಳೇ ಅತ್ಯಂತ ಅವಮಾನಕರವಾದ ಸಂಗತಿಗಳು. Don't do that. Wait till the marriage. ಅದನ್ನ ಮಾಡಬೇಡ್ರಿ, ಮದುವೆಯಾಗುವ ತನಕ ಕಾಯಿರಿ. If you and I have done anything like that, repent and turn to God. God will forgive, like he forgave David. ಒಂದು ವೇಳೆ ನೀವು ಮತ್ತು ನಾನು ಅಂತಹ ಕೆಲಸವನ್ನು ಒಂದು ವೇಳೆ ಮಾಡಿರುವುದಾದರೆ ನಾವು ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಟ್ಟು ಆತನ ಬಳಿಯಲ್ಲಿ ಕ್ಷಮಾಪಣೆಯನ್ನ ಕೇಳಬೇಕು. ಹೇಗೆ ದಾವೀದನು ದೇವರನ್ನ ಕ್ಷಮಾಪಣೆ ಕೇಳಿದನು, ಅದೇ ರೀತಿ ನಾವು ಮಾಡಬೇಕು. In verse 7 we read the first time the nation of Israel is mentioned. ನಾವು 7ನೇ ವಚನದಲ್ಲಿ ಪ್ರಥಮ ಬಾರಿಗೆ ಇಸ್ರಾಯೇಲ್ ಎಂಬಂತಹ ಜನಾಂಗದ ಹೆಸರನ್ನ ಕೊಟ್ಟಿರುವುದನ್ನು ನಾವು ನೋಡುತ್ತೇವೆ. Earlier Jacob was given the name Israel. ಈ ಹಿಂದೆ ಯಾಕೋಬನಿಗೆ ಇಸ್ರಾಯೇಲನ್ ಎಂಬಂತ ಹೆಸರನ್ನ ದೇವರು ಕೊಟ್ಟನು. And now here first time we read about such a thing should not happen in Israel. As a nation they are identified now. ಇಲ್ಲಿ ಪ್ರಥಮ ಬಾರಿಗೆ ಇಸ್ರಾಯೇಲರೊಳಗೆ ಬಹಳ ಅವಮಾನಕರವಾದ ಕಾರ್ಯ ನಡೆಸಿದನು ಎಂಬುದಾಗಿ ಹೇಳುವಾಗ ಪ್ರಥಮ ಬಾರಿಗೆ ಇಸ್ರಾಯೇಲ್ ಎಂಬಂತಹ ರಾಷ್ಟ್ರ ಅಥವಾ ಜನಾಂಗವನ್ನು ಇಲ್ಲಿ ಗುರುತಿಸಿರುವುದನ್ನು ನಾವು ಕಾಣುತ್ತೇವೆ. When Jacob's sons came, they were grieved and they were angry. That is understandable. But what happened? That anger became unbridled passion and became very dangerous. ಯಾಕೋಬನ ಮಕ್ಕಳು ಈ ಸಂಗತಿಯನ್ನ ತಿಳಿದಾಗ ಕೋಪ ಬಂದದ್ದು ಅದು ಸಹಜವೇ. ಆದರೆ ಆ ಕೋಪಕ್ಕೆ ಕಡಿವಾಣವನ್ನ ಹಾಕದೆ ಅವರು ಅದನ್ನ ಬಿಟ್ಟು ಅದರ ಪರಿಣಾಮವನ್ನ ನಾವು ನೋಡುವಾಗ ಅದು ಅತ್ಯಂತ ಅಪಾಯಕರವಾದ ಕಾರ್ಯವಾಗಿದೆ. This boy's father did not get a response from Jacob, so he spoke to these men, that is Jacob's sons. ಈ ಶೆಕೆಮನ ತಂದೆಯಾದ ಹಮೋರನು ಯಾಕೋಬನಿಂದ ಹುಡುಗಿಯ ತಂದೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದೆ ಹೋದಾಗ ಹುಡುಗಿಯ ಅಣ್ಣಂದಿರಾದಂತಹ ಯಾಕೋಬನ ಗಂಡು ಮಕ್ಕಳೊಟ್ಟಿಗೆ ಮಾತಾಡಿದನು. Now, should Jacob have allowed that marriage? What do you think? ಯಾಕೋಬನು ಆ ಹುಡುಗಿಯನ್ನ ದೀನಳನ್ನ ಶೆಕೆಮನಿಗೆ ಮದುವೆ ಮಾಡಬೇಕಿತ್ತ? ನಿಮಗೇನನ್ನಿಸುತ್ತದೆ? Was it right for Jacob to let him marry Dinah? ಆ ಹುಡುಗನು ದೀನಳನ್ನ ಮದುವೆ ಆಗುವ ಹಾಗೆ ಯಾಕೋಬನು ಒಪ್ಪಿದಿದ್ದರೆ ಅದು ಸರಿ ಇರುತ್ತಿತ್ತಾ? I don't know what you all think. ನೀವೆಲ್ಲ ಏನನ್ನ ನಂಬುತ್ತೀರಿ ಎಂಬುದಾಗಿ ನನಗೆ ಗೊತ್ತಿಲ್ಲ, ನಿಮ್ಮ ನಿರ್ಧಾರ ಏನು, ಆದ್ರೆ ಯೋಚಿಸಿರಿ. But I personally believe that they should have allowed that marriage. ಆದರೆ ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯವೇನೆಂದರೆ ಹೌದು, ಅವರಿಬ್ಬರಿಗೂ ಮದುವೆಯನ್ನ ಏರ್ಪಡಿಸಬೇಕಿತ್ತು. You may not agree with me, but listen to me carefully. ನೀವು ನನ್ನೊಟ್ಟಿಗೆ ಸಹಮತಿ ಇಲ್ಲದೆ ಇರಬಹುದು, ಆದರೆ ನನ್ನ ಮಾತನ್ನ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿರಿ. I will tell you why. ಯಾಕೆ ಎಂಬುದಾಗಿ ನಾನು ಹೇಳುತ್ತೇನೆ. It is the lesser of the two evil. ಎರಡು ತಪ್ಪುಗಳಲ್ಲಿ lesser of two evil ಅಂತ ಹೇಳಲಿಕ್ಕಿದೆ. ಎರಡೂ ಸಹ ದುಷ್ಟತನಗಳೇ. ಹುಡುಗಿಯನ್ನ ಕೆಡಿಸಿದ್ದು ದುಷ್ಟತನ, ಆಕೆಯನ್ನ ಆತನಿಗೆ ಮದುವೆ ಮಾಡುವುದು ದುಷ್ಟತನ. ಎರಡು ದುಷ್ಟತನಗಳಲ್ಲಿ ಅದು ಕಡಿಮೆ ದುಷ್ಟತನ. No, that I will explain it. Right? Yeah, I will explain it. Giving her in marriage is wrong as an Israelite. ಇಸ್ರಾಯೇಲರಾಗಿದ್ದುಕೊಂಡು ಅನ್ಯನಿಗೆ ಆಕೆಯನ್ನ ಮದುವೆ ಮಾಡುವಂಥದ್ದು ಅದು ತಪ್ಪಾದ ಕಾರ್ಯ, ಹೌದು. But these brothers killing all the men of the city is a far greater evil. ಆದರೆ ಈ ಗಂಡು ಮಕ್ಕಳು ಆ ಶೆಕೆಂ ಪಟ್ಟಣದ ಎಲ್ಲಾ ಪುರುಷರನ್ನ ಕೊಂದದ್ದು
ಅದಕ್ಕಿಂತ ದೊಡ್ಡ ಅಪರಾಧವಾಗಿದೆ. So Jacob probably should have allowed, and maybe that would have been an opportunity for this boy to know about the God of Israel. I don't know. That is how I feel. ಆದ್ದರಿಂದ ಬಹುಶಃ ಯಾಕೋಬನು ಈ ಮದುವೆಯನ್ನ ಏರ್ಪಡಿಸಬೇಕಿತ್ತು. ಅನ್ಯನಾದಂತಹ ಆ ಶೆಕೆಮನು ಇದರಿಂದ ಒಂದು ವೇಳೆ ಯೇಸು ಕ್ರಿಸ್ತನನ್ನ ಅಥವಾ ದೇವರನ್ನ ಕಂಡುಕೊಳ್ಳಲಿಕ್ಕೆ ಮಾರ್ಗವಾಗುತ್ತಿತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಇದು ನನ್ನ ಸ್ವಂತ ಅಭಿಪ್ರಾಯ. ಇಸ್ರಾಯೇಲಿನ ದೇವರನ್ನು ತಿಳಿಯುವುದಕ್ಕೆ ಒಂದು ವೇಳೆ ಒಂದು ಅವಕಾಶ. We don't know what happened to Dina afterwards. ಇದಾದ ನಂತರ ದೀನಳಿಗೆ ಏನು ಸಂಭವಿಸಿತು ಎಂಬುದಾಗಿ ನಾವು ತಿಳಿದಿಲ್ಲ. Did she remain a single person rest of her life? ಆಕೆಯು ತನ್ನ ಜೀವಮಾನದುದ್ದಕ್ಕೂ ಒಂಟಿಯಾಗಿ ಉಳಿದುಕೊಂಡಳ? Did someone else married her when she was violated? ಆಕೆಯನ್ನ ಮಾನಭಂಗ ಪಡಿಸಿದ ನಂತರ ಬೇರೆ ಯಾರಾದರೂ ಆಕೆಯನ್ನ ಮದುವೆಯಾದರ? Did she ever had a good family life? It's very doubtful. ಆಕೆಗೆ ಕುಟುಂಬ ಜೀವಿತ ಸಂಸಾರ ಜೀವಿತವಿತ್ತ ಎಂಬುದಾಗಿ ನಮಗೆ ಗೊತ್ತಿಲ್ಲ ಖಚಿತವಾಗಿ. So this Jacob was asked, the boy asked to marry her, her father asked to marry. Considering what happened, I feel that would have been the lesser of the two evil. ಆ ಹುಡುಗನು ಆಕೆಯನ್ನ ಮದುವೆಯಾಗುತ್ತೇನೆ ಎಂಬುದಾಗಿ ಬಯಸಿದನು. ಹುಡುಗನ ತಂದೆಯೂ ಸಹ ಮದುವೆ ಮಾಡಿಕೊಡಿ ಎಂಬುದಾಗಿ ಕೇಳಿಕೊಂಡನು. ಇದೆಲ್ಲವನ್ನು ನೋಡುವಾಗ ಎರಡು ದುಷ್ಟತನಗಳಲ್ಲಿ ಇದು ಕಡಿಮೆ ದುಷ್ಟತನ. A wrong cannot be corrected by another wrong. ಒಂದು ತಪ್ಪನ್ನ ಇನ್ನೊಂದು ತಪ್ಪಿನ ಮೂಲಕ ಸರಿಪಡಿಸಲು ಸಾಧ್ಯವಿಲ್ಲ. This is very important point, and we believers have a great application in this. ಇದು ಒಂದು ದೊಡ್ಡದಾದಂತಹ ಪಾಠವಾಗಿದೆ. ವಿಶ್ವಾಸಿಗಳಾದಂತಹ ನಮ್ಮ ಜೀವಿತಕ್ಕೆ ಇದು ಅನ್ವಯಿಸಿಕೊಳ್ಳುವಂತಹ ಪಾಠವಾಗಿದೆ. We hear sometimes elders' children or leaders' children marrying a Hindu or an unbelieving girl. ನಾವು ಅನೇಕ ಸಂದರ್ಭಗಳಲ್ಲಿ ಈ ರೀತಿ ಕೇಳಿಸಿಕೊಳ್ಳುತ್ತೇವೆ. ಒಬ್ಬ ಸಭಾ ಹಿರಿಯನ ಮಗನು ಅನ್ಯ ಜನಳಾದಂತಹ ಹೆಣ್ಣು ಮಗಳನ್ನ ಮದುವೆ ಮಾಡಿಕೊಂಡಳು ಎಂಬುದಾಗಿ ನಾವು ಕೇಳುತ್ತೇವೆ. Or they are in love. ಅಥವಾ ಅವರು ಪ್ರೀತಿಸುತ್ತಿದ್ದಾರೆ ಎಂಬುದಾಗಿ ಕೇಳುತ್ತೇವೆ. So what to do in that situation? ಅಂತಹ ಸಂದರ್ಭದಲ್ಲಿ ಏನು ಮಾಡಬಹುದು? I will give my understanding. ನನಗೆ ಅನಿಸಿದ್ದನ್ನ ಅಥವಾ ನನ್ನ ಅಭಿಪ್ರಾಯವನ್ನು ನಿಮಗೆ ತಿಳಿಸುತ್ತೇನೆ. The boy and girl got into a sexual relationship of intimacy. It is better to marry than hiding it and then allowing that girl to be married to another believer. ಒಂದು ವೇಳೆ ಅಂತಹ ಹುಡುಗನು ಹುಡುಗಿಯು ದೈಹಿಕ ಸಂಬಂಧವನ್ನ ಹೊಂದಿದ್ದಾರೆ ಎಂಬುದಾಗಿ ಗೊತ್ತಾಗುವುದಾದರೆ ಅದನ್ನ ಮುಚ್ಚಿಟ್ಟು ಬೇರೆ ಮದುವೆಯನ್ನ ಮಾಡುವುದರ ಬದಲು ಅವರಿಬ್ಬರಿಗೂ ಮದುವೆ ಮಾಡಿಸುವುದೇ ಒಳ್ಳೆಯದಾಗಿದೆ. Now God in His grace may be able to give you an opportunity to with repentance, that boy or girl repent and admit that what happened is against the word of God. Maybe God can use that situation to bring that other person into faith. Possible. ಬಹುಶಃ ಒಂದು ವೇಳೆ ಆದಂತಹ ತಪ್ಪನ್ನ ಅಂಗೀಕರಿಸಿಕೊಂಡು ಹೌದು ತಪ್ಪಾಗಿದೆ ಎಂಬುದಾಗಿ ತಿಳಿದು ಆ ತಪ್ಪನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟು ಮದುವೆ ಮಾಡಿದ್ದರೆ ಬಹುಶಃ ಅನ್ಯ ವ್ಯಕ್ತಿಯಾದಂತಹ ಆ ಶೆಕೆಮನು ದೇವರನ್ನ ಕಂಡುಕೊಳ್ಳಲಿಕ್ಕೆ ಒಂದು ಅವಕಾಶವಿದ್ದಿರಬಹುದು. I'm talking about incidents happening in our midst today. ನಮ್ಮ ಮಧ್ಯದಲ್ಲಿ ಸಂಭವಿಸುತ್ತಿರುವಂತಹ ಸಂಗತಿಗಳ ಕುರಿತಾಗಿ ನಾನು ಮಾತನಾಡುತ್ತಿದ್ದೇನೆ. But if there was no physical relationship, ಆದರೆ ಯಾವುದೇ ದೈಹಿಕ ಸಂಬಂಧ ಇಲ್ಲದೆ ಇರುವುದಾದರೆ tell the boy or girl that this is wrong, stop that, get out of it. But if they insist on it, you can only cry out and pray to God, and that person is responsible for his choice and decision. ಆಗ ನೀವು ನಿಮ್ಮ ಮಕ್ಕಳಿಗೆ ಹೇಳಬಹುದು ಇದು ತಪ್ಪು ಕೆಲಸ ನೀವು ಮಾಡುತ್ತಿರುವುದು ಎಂಬುದಾಗಿ. ಒಂದು ವೇಳೆ ಅದಕ್ಕೂ ಅವರು ಒಪ್ಪದೆ ಹೋದರೆ ನೀವು ದೇವರಿಗೆ ಪ್ರಾರ್ಥಿಸಬೇಕು, ದೇವರಿಗೆ ಮೊರೆ ಇಡಬಹುದಷ್ಟೇ. ಅದು ಅವರ ತೀರ್ಮಾನವಾಗಿರುತ್ತದೆ, ಅವರಿಗೆ ಬಿಟ್ಟ ವಿಚಾರ. God in His mercy have forgiven in such incidents in few cases.
ಕೆಲವು ಸಂಗತಿಗಳಲ್ಲಿ ಇಂತಹ ಘಟನೆಗಳು ನಡೆದಾಗ ದೇವರು ಕ್ಷಮಿಸಿರುವುದನ್ನು ನಾವು ನೋಡಿದ್ದೇವೆ. ದೇವರು ಕರುಣೆ ತೋರಿಸಿರುವುದನ್ನು ನಾವು ನೋಡ್ತೇವೆ. That person came to the Lord later. ಆ ವ್ಯಕ್ತಿ ನಂತರ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ವಿಶ್ವಾಸಿಯಾಗಿರುವುದನ್ನು ನಾವು ಕಂಡಿದ್ದೇವೆ. But we should never violate the foundational truth that a believer should not be unequally yoked with an unbeliever. ಆದರೆ ಈ ಮೂಲಭೂತವಾದಂತಹ ಸಿದ್ಧಾಂತ ವಿಶ್ವಾಸಿಯು ಅವಿಶ್ವಾಸಿಯನ್ನು ಮದುವೆ ಆಗಬಾರದು ಎಂಬಂತ ಆ ಸಿದ್ಧಾಂತವನ್ನು ನಾವು ಎಂದಿಗೂ ಕೆಡಿಸಬಾರದು. But in case something like that happened, we need to be very wise and give the right counsel by godly people and handle it each case very carefully. ಒಂದು ವೇಳೆ ಅಂತಹ ಸಂಗತಿ ಅಂತ ಘಟನೆ ನಡೆಯುವುದಾದರೆ ದೇವರ ಮಕ್ಕಳಾದಂತಹ ನಾವು ಅಂತಹ ಘಟನೆಗಳನ್ನ ಅತ್ಯಂತ ಕೂಲಂಕುಷವಾಗಿ ಎಚ್ಚರಿಕೆಯಿಂದ ನಿಭಾಯಿಸಬೇಕು ಮತ್ತು ದೇವರ ನಡೆಸುವಿಕೆಯಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು. Most of the problem among believers, it is a foundational error. In the very beginning itself, they have violated the principle of the word of God. That is why all these consequences happen. ಅನೇಕ ವಿಶ್ವಾಸಿಗಳ ಜೀವಿತಗಳಲ್ಲಿ ನೋಡುವಾಗ ಈ ಮೂಲಭೂತವಾದ ತತ್ವವನ್ನೇ ಅವರು ಮರೆತು ಅದನ್ನೇ ಮೀರಿದವರಾಗಿ ಮದುವೆ ಮಾಡಿಕೊಳ್ಳುವ ಕಾರಣ ಅವರ ಜೀವಿತಗಳಲ್ಲಿ ಅನೇಕ ಸಮಸ್ಯೆಗಳಿಗೆ ಅವರು ಒಳಗಾಗುತ್ತಾರೆ. Jacob shouldn't have settled in Shechem. That's the first error. ಶೆಕೆಮನು ಬಂದು ಕೇಳುವವರೆಗೂ ಯಾಕೋಬನು ಸುಮ್ಮನಿರಬಾರದಾಗಿತ್ತು. ಅದೇ ಮೊದಲನೆಯ ತಪ್ಪಾಗಿದೆ. No. Jacob shouldn't have gone to that land to buy a plot and settle there. He was not called by God to go there. He should have gone to Bethel. Okay. ಮೊಟ್ಟ ಮೊದಲನೇದಾಗಿ ಶೆಕೆಂ ಪಟ್ಟಣದ ಬಳಿಗೆ ಹೋಗಬಾರದಾಗಿತ್ತು ಯಾಕೋಬನು, ಯಾಕಂದರೆ ಬೇತೇಲಿಗೆ ಹೋಗು ಎಂಬುದಾಗಿ ದೇವರು ಹೇಳಿದ್ದು. Secondly, Dina should have been trained properly to know that don't go for a city tour alone. ಮತ್ತು ಎರಡನೇದಾಗಿ ದೀನಳಿಗೆ ಆತನು ಸರಿಯಾಗಿ ತಿಳಿಸಬೇಕಾಗಿತ್ತು, ಏನಂದ್ರೆ ಒಬ್ಬಳೆ ಒಂಟಿಯಾಗಿ ಆ ಒಂದು ಪಟ್ಟಣವನ್ನ ತಿರುಗಿ ನೋಡ್ಲಿಕ್ಕೆ ಹೋಗಬಾರದಿತ್ತು ಎಂಬುದಾಗಿ ತಿಳಿಸಬೇಕಿತ್ತು. We as parents have great responsibility to train up our children, tell them about sexuality, about marriage, a life of separation. All these need to be taught at home. ತಂದೆ ತಾಯಿಗಳಂತ ನಮಗೆ ನಮ್ಮ ಮಕ್ಕಳಿಗೆ ಈ ಒಂದು ಅನೈತಿಕತೆಯ ಕುರಿತಾಗಿ, ಈ ಲೋಕದ ಸಂಗತಿಗಳ ಕುರಿತಾಗಿ ಮತ್ತು ಅನೈತಿಕ ಲೈಂಗಿಕ ಸಂಬಂಧದ ಕುರಿತಾಗಿ ನಮ್ಮ ಮಕ್ಕಳಿಗೆ ತರಬೇತು ಮಾಡುವುದನ್ನು ತಿಳಿಸುವುದು, ಪಾಠ ಹೇಳುವುದು ಅದು ನಮ್ಮ ಜವಾಬ್ದಾರಿಯಾಗಿರುತ್ತದೆ. So when the basic foundation is broken, sometimes lesser evil is better than greater sin later. ಒಂದು ವೇಳೆ ಆ ಮೂಲಭೂತ ಸಿದ್ಧಾಂತವೇ ಅದು ತಪ್ಪಾಗಿ ಹೋಗಿರುವುದಾದರೆ, ಅದು ಮುರಿದು ಬಿದ್ದಿರುವುದಾದರೆ, ಆಗ ದೊಡ್ಡ ತಪ್ಪಿಗಿಂತ ಚಿಕ್ಕ ತಪ್ಪು ಸರಿಯಾಗಿರುತ್ತದೆ. Yeah, because later it became mass murder. ಯಾಕಂದರೆ ಅವರು ತೆಗೆದುಕೊಂಡ ತೀರ್ಮಾನದಿಂದ ಅನೇಕ ನರಮೇಧ ಸಂಭವಿಸುವುದನ್ನು ನಾವು ನೋಡುತ್ತೇವೆ. So that is the reason why I said that maybe it would have been better for Jacob to allow that marriage. ಆದ್ದರಿಂದಲೇ ನಾನು ಹೇಳಿದ್ದು, ಬಹುಶಃ ಆ ಮದುವೆಯನ್ನ ಮಾಡಿದಿದ್ದರೆ ಯಾಕೋಬನಿಗೆ ಒಳ್ಳೆಯದಾಗುತ್ತಿತ್ತೇನೋ ಎಂಬುದಾಗಿ. We see many times later also Israelite people marrying Gentiles. We see Judah did that later. We are going to see that. ನಂತರ ನಾವು ನೋಡುವಾಗ ಇಸ್ರಾಯೇಲರು ಅನ್ಯರನ್ನ ಮದುವೆ ಮಾಡಿಕೊಳ್ಳುವುದನ್ನು ನಾವು ನೋಡುತ್ತೇವೆ ಮತ್ತು ಯೂದನು ಸಹ ಆ ರೀತಿ ಮಾಡುವುದನ್ನು, ಅನ್ಯಳನ್ನ ಮದುವೆ ಆಗುವುದನ್ನು ನಾವು ನೋಡುತ್ತೇವೆ. He married a Canaanite woman. ಆತನು ಒಬ್ಬ ಕಾನಾನ್ಯ ಸ್ತ್ರೀಯನ್ನ ಮದುವೆ ಆದನು. So I'm not saying that it is right. Israelites were supposed not to do that, but in case something like that happened, we see how things have to be handled. ಅನ್ಯಳನ್ನ ಮದುವೆ ಆದದ್ದು ಸರಿ ಎಂಬುದಾಗಿ ನಾನು ಹೇಳುತ್ತಿಲ್ಲ, ಬದಲಾಗಿ ಅಂತಹ ಸಂಗತಿಗಳು ಒಂದು ವೇಳೆ ಸಂಭವಿಸುವುದಾದರೆ ಆಗ ಯಾವ ರೀತಿ ಆ ಸಮಸ್ಯೆಯನ್ನ ಬಗೆಹರಿಸಬೇಕು ಎಂಬುದರ ಕುರಿತಾಗಿ ನಾನು ತಿಳಿಸುತ್ತಿದ್ದೇನೆ. Each case has to be handled individually and with lot of fear, lot of tears. We need to handle what happens in our midst. ಪ್ರತಿಯೊಂದು ಘಟನೆಯನ್ನ, ಪ್ರತಿಯೊಂದು ಪ್ರಕರಣವನ್ನ ನಾವು ಅತ್ಯಂತ ಎಚ್ಚರಿಕೆಯಿಂದ, ಕಣ್ಣೀರಿನಿಂದ, ಪ್ರಾರ್ಥನಾ ಪೂರ್ವಕವಾಗಿ ಬುದ್ಧಿ ಉಪಯೋಗಿಸಿ ಅದನ್ನ ಬಗೆಹರಿಸಬೇಕಾಗುತ್ತದೆ. Okay, so the boy's father went and talked to Jacob, no response. Then he talked to
the sons of Jacob. ಆದ್ದರಿಂದ ಶೆಕೆಮನ ತಂದೆ ಹಮೋರನು ಹೋಗಿ ಯಾಕೋಬನೊಟ್ಟಿಗೆ ಮಾತನಾಡಿದಾಗ ಯಾವುದೇ ಪ್ರತಿಕ್ರಿಯೆ ಬರದೆ ಹೋದಾಗ ಆಕೆಯ ದೀನಳ ಅಣ್ಣಂದಿರೊಟ್ಟಿಗೆ ಆತನು ಮಾತಾಡಬೇಕಾಯ್ತು. The boy is even ready to give double dowry to Jacob's family. ಅಲ್ಲಿ ಆ ಶೆಕೆಮನ್ ಎಂಬಂತಹ ಗಂಡು ಮಗನು ಯಾಕೋಬನ ಕುಟುಂಬಕ್ಕೆ 2 ಪಟ್ಟು ವಧು ದಕ್ಷಿಣೆಯನ್ನ ಕೊಡಲಿಕ್ಕೂ ಸಿದ್ಧನಾಗುವುದನ್ನು ನಾವು ನೋಡ್ತೇವೆ. Let's read verse up to verse 11. Please read up to verse 11. 8ರಿಂದ 11ನೇ ವಚನಗಳವರೆಗೆ ದಯಮಾಡಿ ಓದ್ರಿ. ಹಮೋರನು ಅವರಿಗೆ, ನನ್ನ ಮಗನಾದ ಶೇಕೆಮನು ನಿಮ್ಮ ಹುಡುಗಿಯನ್ನು ಬಹಳ ಅಪೇಕ್ಷೆಯಿಂದ ಮೋಹಿಸಿದ್ದಾನೆ. ಆಕೆಯನ್ನು ಅವನಿಗೆ ಮದುವೆ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದಲ್ಲದೆ ನೀವು ನಮ್ಮಲ್ಲೇ ವಾಸವಾಗಿದ್ದು ನಿಮ್ಮ ಹೆಣ್ಣು ಮಕ್ಕಳನ್ನು ನಮಗೆ ಕೊಡುತ್ತಾ ನಮ್ಮ ಹೆಣ್ಣು ಮಕ್ಕಳನ್ನು ನೀವು ತೆಗೆದುಕೊಳ್ಳುತ್ತಾ ಬೀಗರಾಗಿರಬೇಕು. ದೇಶವೆಲ್ಲ ನಿಮ್ಮ ಮುಂದೆ ಇದೆ, ಅದರಲ್ಲಿ ವಾಸಿಸಿ ವ್ಯಾಪಾರ ಮಾಡಿ ಆಸ್ತಿಯನ್ನು ಸಂಪಾದಿಸಿಕೊಳ್ಳಬಹುದು ಎಂದು ಹೇಳಿದನು. ಶೇಕೆಮನು ಆ ಹುಡುಗಿಯ ತಂದೆಗೂ ಅಣ್ಣಂದಿರಿಗೂ, ನಿಮ್ಮ ದಯೆ ನಮ್ಮ ಮೇಲೆ ಇರಲಿ, ನೀವು ಹೇಳುವಷ್ಟು ಕೊಡುತ್ತೇನೆ. ಹೆಣ್ಣಿಗಾಗಿ ತೆರವನ್ನು ಕಾಣಿಕೆಯನ್ನು ನೀವು ಹೇಳುವ ಮೇರೆಗೆ ಎಷ್ಟಾದರೂ ಕೊಡುತ್ತೇನೆ. ಹೇಗೋ ಆ ಹುಡುಗಿಯನ್ನು ನನಗೆ ಮದುವೆ ಮಾಡಿಕೊಡಬೇಕು ಎಂದು ಹೇಳಿದನು. Verse 12 ಆಯ್ತಲ್ಲ 12ನೇ ವಚನ. ಆಯ್ತು ಅಂಕಲ್. Okay, here we read not only the boy's words but his father's words. Uncle, I need a few minutes, uncle. I need 3 minutes, just 3 minutes. I have a patient. I'm Okay. examining. Is there anyone else who can come forward to help me? ಯಾರಾவது ಮುಂದೆ ಬರ್ಲಿಕ್ಕಿದಾರಾ? Okay, brother. We'll try. Ragnar brother. Yes, brother. Okay, so the boy wanted to give anything to get her. ಆಕೆಯನ್ನ ದೀನಳನ್ನ ಪಡೆಯಲು ಹುಡುಗನು ಏನನ್ನಾದರೂ ಕೊಡಲು ಸಿದ್ಧನಿದ್ದನು. And in verse 9 we see what his father is telling. 9ನೇ ವಚನದಲ್ಲಿ ಆ ಶೆಕೆಮನ ತಂದೆ ಹೇಳುವುದನ್ನ ನಾವು ನೋಡುತ್ತೇವೆ. There's a great hidden trap in his words. ಆತನ ಮಾತಿನಲ್ಲಿ ಒಂದು ಬಚ್ಚಿಡುವಂತ ಒಂದು ಮಾತಿದೆ, ಉಪಾಯ ಇದೆ. Danger is a. He's telling that intermarry, you can stay in our land, you can get property here. ನೀವು ಪರಸ್ಪರ ಹೆಣ್ಣನ್ನ ತೆಗೆದುಕೊಳ್ಳುವುದರಿಂದ ನೀವು ಇಲ್ಲಿ ಆಸ್ತಿಯನ್ನು ಕೂಡ ಮಾಡಬಹುದು ಎಂಬುದಾಗಿ ಆತನ ಸಲಹೆ ಕೊಡುತ್ತಾನೆ. Intermarry, take your daughters, take our daughters, and we can all become one. ನಮ್ಮ ಹೆಣ್ಣನ್ನು ನೀವು ತೆಗೆದುಕೊಳ್ಳುವುದು, ನಿಮ್ಮ ಹೆಣ್ಣನ್ನು ನಾವು ತೆಗೆದುಕೊಳ್ಳುವುದು, ಹಾಗೆ ಮಾಡುವುದರಿಂದ ನಾವು ಒಂದಾಗಬಹುದು ಎಂಬುದಾಗಿ ಆ ಸಲಹೆಯನ್ನು ಕೊಡುವುದನ್ನು ನೋಡುತ್ತೇವೆ. You can make a lot of property here. ಅದು ಮಾತ್ರವಲ್ಲ, ಇಲ್ಲಿ ನೀವು ಸ್ವತ್ತುಗಳನ್ನು ಕೂಡ ಕೊಂಡುಕೊಳ್ಳಬಹುದು ಎಂಬುದಾಗಿ ಹೇಳುತ್ತಿದ್ದಾನೆ. When we compromise, the world will give us a lot of benefits, material benefits. ನಾವು ಲೋಕದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದರಿಂದ ಈ ಆಸ್ತಿಯ ವಿಚಾರದಲ್ಲಿ ನಾವು ಸಂಪಾದಿಸಬಹುದು. But the danger is, this is against God's will for the Israelites to mingle with the Gentiles. ಆದರೆ ಇಸ್ರಾಯೇಲರು ಅನ್ಯರೊಡನೆ ಬೆರೆಯುವಂಥದ್ದು ದೇವರ ಇಷ್ಟಕ್ಕೆ ಅಥವಾ ದೇವರ ಚಿತ್ತಕ್ಕೆ ಅದು ವಿರುದ್ಧವಾಗಿತ್ತು. That will corrupt the line from which the Messiah has to come, as promised in Genesis 3. ಆದಿಕಾಂಡದ 3ನೇ ಅಧ್ಯಾಯದಲ್ಲಿ ತಿಳಿಸಿದ ಹಾಗೆ ಮೆಸ್ಸಿಯನು ಬರುವಂತ ಆ ಒಂದು ಮಾರ್ಗವನ್ನ, ಲೈನ್ ಅಲ್ಲ, ಅದು ತಪ್ಪಿಸುವಂತದ್ದಾಗಿತ್ತು. It is against God's will. It should never happen. ಇದು ದೇವರ ಚಿತ್ತಕ್ಕೆ ವಿರುದ್ಧವಾದದ್ದು ಮತ್ತು ಇದು ಎಂದಿಗೂ ಆಗಬಾರದು. The boy marrying Dina is one thing, but the father is telling we can intermarry from now onwards and we can all become one. ಶೆಕೆಮನು ಮದುವೆಯಾಗುವುದು ಒಂದು ಸಂಗತಿಯಾದರೆ, ಆದರೆ ಆ ಹುಡುಗನ ತಂದೆ ಹೇಳುವಂಥದ್ದು ನೀವು ಬೀಗರಾಗಬಹುದು, ಒಂದಾಗಬಹುದು ಎಂಬುದಾಗಿ, ಹೆಣ್ಣನ್ನ ತೆಗೆದುಕೊಳ್ಳುವುದರಿಂದ. That is not the call of Abraham. You come out from worshipping people from that, but here the suggestion to go and mix again. ಅಬ್ರಹಾಮನು ಕರೆದ ಹಾಗೆ ಅಬ್ರಹಾಮನು ಆ ಚಾಡಿಯ ಪಟ್ಟಣದಿಂದ ಹೊರಗೆ ಬರಬೇಕೆಂಬುದಾಗಿ,
ಆದರೆ ಇಲ್ಲಿ ತಂದೆಯ ಸಲಹೆಯನ್ನ ನಾವು ಗಮನಿಸುವುದಾದರೆ ನಾವು ಒಂದಾಗಿ ಇರೋಣ ಎಂಬುದೇ ಆಗಿದೆ. The boy is in love with her and ready to go extra mile, even give double dowry. ಆದರೆ ಆ ಶೆಕೆಮನು ದೀನಳನ್ನ ಪ್ರೀತಿ ಮಾಡಿದ್ದರಿಂದ 2 ಪಟ್ಟು ವರದಕ್ಷಿಣೆ ಕೊಟ್ಟು ಆಕೆಯನ್ನ ವರಿಸಲು ಸಿದ್ಧನಾಗಿದ್ದನು. Here I am going to make a side comment to all our families. In the Bible, it is always the boy or the man who gave dowry to the woman, not the other way as in Indian culture. Just a comment I want to make. ಇಲ್ಲಿ ನಾನು ಒಂದು ಕಮೆಂಟ್ ಅನ್ನ ಮಾಡಲಿದ್ದೇನೆ. ಇಲ್ಲಿ ಈ ಇಂಡಿಯನ್ ಒಂದು ಸಂಸ್ಕೃತಿಯ ಪ್ರಕಾರವಾಗಿ ಈ ವರದಕ್ಷಿಣೆ ತೆಗೆದುಕೊಳ್ಳುವ ವಿಚಾರದಲ್ಲಿ God's word in the Bible, it is always the boy that gave to the girl, because girl is taken and he is paying for that. ಇಲ್ಲಿ ಸತ್ಯವೇದದಲ್ಲಿ ದೇವರ ವಚನದಲ್ಲಿ ನಾವು ನೋಡುವ ಪ್ರಕಾರವಾಗಿ ಯಾವಾಗಲೂ ಹುಡುಗಿಯನ್ನ ತೆಗೆದುಕೊಳ್ಳುವುದರಿಂದ ಹುಡುಗನು ಹುಡುಗಿಗೆ ವರದಕ್ಷಿಣೆ ಕೊಡಬೇಕಾಗಿದೆ. All the sisters who are listening to me will be very happy to hear that. ನನ್ನನ್ನ ಕೇಳುತ್ತಿರುವಂತ ಎಲ್ಲಾ ಸಹೋದರಿಯರಿಗೂ ಕೂಡ ಸಂತೋಷವಾಗಿರಬಹುದು. Even Jesus Christ, to buy us the bride, the church, he gave his life and his blood. ಆತ್ಮಿಕ ರೀತಿಯಲ್ಲಿ ಕ್ರಿಸ್ತನ ವಧುವಾಗಿರುವ ಸಭೆಯನ್ನ ವರಿಸಲು ಅಥವಾ ಕೊಂಡುಕೊಳ್ಳಲಿಕ್ಕಾಗಿ ತನ್ನ ರಕ್ತವನ್ನು ಕೊಂಡುಕೊಳ್ಳಲು ತನ್ನ ಸ್ವರಕ್ತವನ್ನೇ ಆತನು ಕೊಟ್ಟಿದ್ದಾನೆ. I don't want any problem in the families. If you have taken dowry, okay, keep it. But what I'm telling is, this is what happened in the Bible times. ಆದರೆ ನಾನು ಹೇಳುವಂಥದ್ದು, ಯಾರಾದರೂ ವರದಕ್ಷಿಣೆ ಕೊಟ್ಟರೆ ಅದು ತೆಗೆದುಕೊಳ್ಳಿರುವಿ, ಆದರೆ ಇದು ಸತ್ಯವೇದದಲ್ಲಿ ಹೇಳುವಂತ ಸಂಗತಿ ಹೀಗಿದೆ. So what we have seen so far is compromise. ನಾವು ಇದುವರೆಗೂ ನೋಡಿದ ಸಂಗತಿಗಳು ಅದು ಹೊಂದಾಣಿಕೆ ಮಾಡಿಕೊಳ್ಳುವುದೇ ಆಗಿದೆ. Many young boys wanted to ruin the girls, but then they don't want to marry her. ಅನೇಕ ಯೌವನಸ್ಥ ಹುಡುಗರು ಹುಡುಗಿಯನ್ನ ಕೆಡಿಸಿದ ಮೇಲೆ ಮದುವೆ ಮಾಡ್ಲಿಕ್ಕೆ ಇಷ್ಟವಿಲ್ಲ. ಅವರು ಆ ವಿವಾಹವಾಗಲು ನಿರಾಕರಿಸುತ್ತಾರೆ. They like the pleasure, but they don't want the responsibility. ಅದರಿಂದ ಸಿಕ್ಕುವ ಸಂತೋಷ ಅವರಿಗೆ ಬೇಕು, ಆದರೆ ಜವಾಬ್ದಾರಿ ಬೇಕಾಗಿಲ್ಲ. Do you know what Judas' one son Onan did in chapter 38 verse 9 and 10? Later we are going to look at that. 38ನೇ ಅಧ್ಯಾಯ ಆದಿಕಾಂಡ 9-10ನೇ ವಚನದಲ್ಲಿ ಯೂದನ ಮಗನಾದಂತಹ ಒಮ್ನಾನನ್ನು ಏನು ಮಾಡಿದನು ಎಂಬುದಾಗಿ ನಿಮಗೆ ಗೊತ್ತಾ? ನಂತರ ನಾವು ಅದನ್ನ ಅಧ್ಯಯನ ಮಾಡುತ್ತೇವೆ. Responsibility goes along with the privileges. ನಮಗೆ ಸಿಕ್ಕುವಂತಹ ಅನುಕೂಲತೆಗಳೊಟ್ಟಿಗೆ ಜವಾಬ್ದಾರಿಯೂ ಸಹ ಇರುತ್ತದೆ. We are living in a generation where young people want pleasure, but they don't want responsibility. I'm not talking about everybody, but many among us. ನಾವು ಜೀವಿಸುತ್ತಿರುವಂತಹ ಈ ಲೋಕದಲ್ಲಿ ಇಂದಿನ ಪೀಳಿಗೆಯ ಯೌವನಸ್ಥ ಮಕ್ಕಳು ಕೇವಲ ಸುಖವನ್ನ ಬಯಸುತ್ತಾರೆ, ಆದರೆ ಜವಾಬ್ದಾರಿಯನ್ನ ಬೇಡವೆನ್ನುತ್ತಾರೆ. ನಾನು ಎಲ್ಲರ ಕುರಿತಾಗಿ ಹೇಳುತ್ತಿಲ್ಲ. This pagan boy is more responsible than many so-called believers. ಈ ಅನ್ಯ ಜನದ ಹುಡುಗನು ಯೌವನಸ್ಥ ವ್ಯಕ್ತಿಯಾದಂತ ಶೆಕೆಮನು ಅನೇಕ ವಿಶ್ವಾಸಿಗಳಿಗಿಂತ ಹೆಚ್ಚು ಜವಾಬ್ದಾರಿಯುತವಾದ ಮಾತನ್ನ ಆಡುತ್ತಿದ್ದಾನೆ. Violated Dinah. ಆತನು ದೀನಳನ್ನ ಮಾನಭಂಗಪಡಿಸಿದನು. He is ready to marry and have a family. ಈಗ ಆಕೆಯನ್ನ ಮದುವೆ ಆಗಿ ಆಕೆಯೊಟ್ಟಿಗೆ ಕುಟುಂಬ ಕಟ್ಟಲಿಕ್ಕೂ ಸಿದ್ಧನಿದ್ದಾನೆ. I told you in the beginning that I'm going to take a little extra time, not today, in this chapter, probably next week also, because there's so much lessons we can learn from here. ಪ್ರಾರಂಭದಲ್ಲಿ ನಾನು ಹೇಳಿದೆ, ನಾವು ಈ ಅಧ್ಯಾಯದಲ್ಲಿ ಹೆಚ್ಚು ಸಮಯವನ್ನ ಕಳೆಯೋಣ, ಇಂದಲ್ಲ ಮುಂದಿನ ವಾರ ಬಹುಶಃ. ಯಾಕೆಂದ್ರೆ ಅನೇಕ ಪಾಠಗಳನ್ನು ನಾವು ಕಲಿಯುವುದಿದೆ ಈ ಅಧ್ಯಾಯದಿಂದ. In summary, as I close here, parents have a great responsibility to teach about sexuality, about family, about marriage, about separation. Let us not fail to do that. If in any way we failed, let us repent and ask God. He is a merciful God to forgive us.
ನನ್ನ ಇಂದಿನ ಅಧ್ಯಯನವನ್ನ ಮುಗಿಸುತ್ತಾ ನಾನು ಹೇಳುವುದೇನೆಂದರೆ, ಮುಖ್ಯವಾಗಿ ತಂದೆ ತಾಯಿಗಳಿಗೆ, ನಮ್ಮ ಮಕ್ಕಳಿಗೆ ನಾವು ಲೈಂಗಿಕತೆಯ ಕುರಿತಾಗಿ ಲೈಂಗಿಕ ಶಿಕ್ಷಣವನ್ನ ಕೊಡುವ ಜವಾಬ್ದಾರಿ ನಾವು ಹೊಂದಿದ್ದೇವೆ. ಯಾವುದು ನೈತಿಕತೆ, ಯಾವುದು ಅನೈತಿಕತೆ, ತಪ್ಪು ಯಾವುದು ಎಂಬುದನ್ನು ನಾವು ತಿಳಿಸುವ ಹಂಗಿನಲ್ಲಿದ್ದೇವೆ. ಒಂದು ವೇಳೆ ಅಂತಹ ಜವಾಬ್ದಾರಿಯಿಂದ ನಾವು ಸೋತು ಹೋಗಿರುವುದಾದರೆ ದೇವರ ಬಳಿಗೆ ಬಂದು ನಾವು ಪಶ್ಚಾತ್ತಾಪದಿಂದ ನಮ್ಮ ತಪ್ಪುಗಳನ್ನ ಆತನ ಬಳಿ ಅರಿಕೆ ಮಾಡೋಣ. ಅದಕ್ಕೆ ತಕ್ಕ ತೀರ್ಮಾನವನ್ನ ಮತ್ತು ಪರಿಹಾರವನ್ನ ಆತನಿಂದ ನಾವು ಹೊಂದಿಕೊಳ್ಳೋಣ. There's much more we can learn from this sad chapter. Let it be a warning in my life and your life. ಈ ಒಂದು ಅಧ್ಯಾಯದ ಮೂಲಕ ಕಲಿಯುವಂತಹ ದೊಡ್ಡ ಪಾಠಗಳು ಇನ್ನೂ ಬಾಕಿ ಇದೆ. ಇದು ನಮ್ಮ ಜೀವಿತಕ್ಕೆ ಒಂದು ನನ್ನ ಜೀವಿತಕ್ಕೆ ಮತ್ತು ನಿಮ್ಮ ಜೀವಿತಕ್ಕೆ ಒಂದು ಎಚ್ಚರಿಕೆಯ ಸಂದೇಶವಾಗಿರಲಿ. Thank you very much for patiently listening. God's name be glorified. ತಾಳ್ಮೆಯಿಂದ ನನ್ನ ಮಾತನ್ನ ಕೇಳಿದಕ್ಕಾಗಿ ನಿಮಗೆ ವಂದನೆಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.